ನಮಸ್ಕಾರ ವಿದ್ಯಾರ್ಥಿಗಳೇ. ನಾನು ನಿಮ್ಮ ಡಾಕ್ಟರ್ ಮನೋರಮಾ BN, ನೂಪುರ ಭ್ರಮರಿ ಭಾರತೀಯ ಜ್ಞಾನ ಪರಂಪರೆಗಳ ಅಧ್ಯಯನ ಕೇಂದ್ರ ಅಂದ್ರೆ IKS ಸೆಂಟರ್ನಿಂದ. ಬಹಳಷ್ಟು ಜನರಿಗೆ ಏನಪ್ಪಾ ಇವಳು IKS ಸೆಂಟರು ಭಾರತೀಯ ಜ್ಞಾನ ಪರಂಪರೆಗಳ ಅಧ್ಯಯನ ಕೇಂದ್ರ ಅಂತ ಹೇಳ್ತಾಳಲ್ಲ, ಏನಿದು ಅಂತ ಅನಿಸ್ಬಿಟ್ಟು. ಭಾರತದ ಕೇಂದ್ರ ಸರ್ಕಾರವು ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ IKS ಡಿವಿಷನ್ ಅಂದ್ರೆ ಭಾರತೀಯವಾದಂತಹ ಶಾಸ್ತ್ರ ಪರಂಪರೆ ಅಥವಾ ಕಲೆ ಆಗಿರಬಹುದು ಅಥವಾ ವಿದ್ಯೆಗಳ ಒಂದು ಉತ್ಥಾನಕ್ಕೆ, ಅಭ್ಯುದಯಕ್ಕೆ ಮತ್ತು ಅದು ಮೈನ್ ಸ್ಟ್ರೀಮ್ ಎಜುಕೇಶನ್ ಜೊತೆಗೆ ಸೇರ್ಕೊಳ್ಬೇಕು, ಅದರಲ್ಲಿ ಹೆಚ್ಚಿನ ಬೆಳವಣಿಗೆಗಳಾಗಿ ನಮ್ಮ ಭಾರತ ವಿಶ್ವಗುರು ನಿಟ್ಟಿನಲ್ಲಿ ಸಾಗಬೇಕು ಅಂತ ಹೇಳಿ ಒಂದು ಡಿವಿಷನ್ ಮಾಡ್ಕೊಂಡಿದ್ದಾರೆ. ಅವರು ಪ್ರತಿ ವರ್ಷವೂ ಕೂಡ ಆಯ್ದ ಸಂಶೋಧನಾ ಸಂಸ್ಥೆಗಳಿಗೆ, ಅದು ತುಂಬಾ ರಿಗರಸ್ ಆಗಿರುತ್ತೆ ಪ್ರೋಸೆಸ್, ಅವರಿಗೆ ಪ್ರಾಜೆಕ್ಟ್ಗಳನ್ನ ಕೊಟ್ಟು ಅವರನ್ನ ಸಂಸ್ಥೆಗಳು ಅಂತ ಮಾನ್ಯ ಮಾಡಿ, ಅಂದ್ರೆ IKS ಸೆಂಟರ್ಗಳಂತ ಮಾನ್ಯ ಮಾಡಿ ಬಹಳಷ್ಟು ಕರ್ತವ್ಯಗಳನ್ನು ಕೊಟ್ಟು ನಮ್ಮಿಂದ ಕೆಲಸಗಳನ್ನು ಅವರು ನಿರ್ವಹಿಸ್ಕೊಂಡು ಹೋಗ್ತಾರೆ. ಹಾಗೆಯೇ ನಾವು ಕೂಡ ಭಾರತೀಯ ಜ್ಞಾನ ಪರಂಪರೆಯ ಯಾವುದೋ ಒಂದು ಶಾಖೆಯ ಮೇಲೆ ಕೆಲಸವನ್ನ ನಿರ್ವಹಿಸ್ಕೊಂಡು ಹೋಗ್ತೀವಿ. ನಮ್ಮದು ಮುಖ್ಯ ಕೆಲಸ ಏನು ಅಂತಂದ್ರೆ ಸಂಶೋಧನೆ, ಅಧ್ಯಯನ, ಅದಕ್ಕೆ ಸಂಬಂಧಪಟ್ಟ ಹಾಗಿರುವಂತಹ ತರಬೇತಿಗಳನ್ನ ಕೊಡುವಂಥದ್ದು, ಹಾಗೆ ಪುಸ್ತಕಗಳನ್ನು ಪ್ರಕಟಿಸುವಂಥದ್ದು, ಕಲಿಯೋರಿಗೆ ಅನುಕೂಲ ಮಾಡಿಕೊಡುವಂಥದ್ದು, ಇದೆಲ್ಲವೂ ಕೂಡ ಇದೆ. ನಿನ್ನೆ ನೂತನ ಸಂವತ್ಸರ ಆರಂಭ ಅಲ್ವಾ? ಆ ದಿನದಂದು ನಮಗೆ ತುಂಬಾ ಸಂತೋಷ ಕೊಡುವಂತಹ ಕೆಲಸ ನಡೀತು. ಅದೇನು ಅಂತಂದ್ರೆ IKS ಡಿವಿಷನ್ ಅವರು ನಮ್ಮ ಸಂಸ್ಥೆಯ ಕೆಲಸಗಳನ್ನ ಕಂಡು ಬೆನ್ನು ತಟ್ಟಿ ತಮ್ಮ ಪ್ರೋತ್ಸಾಹ, ಪುರಸ್ಕಾರ ಹಾಗೇನೆ ಧನ ಸಹಾಯದೊಂದಿಗೆ ಎಲ್ಲಾ ರೀತಿಯಿಂದಲೂ ಕೂಡ ಅನುಕೂಲಗಳನ್ನ ಮುಂದೆಯೂ ಕೂಡ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಪ್ರಾಜೆಕ್ಟ್ಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅದರ ಸಲುವಾಗಿ ಆ ಕೆಲಸದಲ್ಲಿ ನಿಮ್ಮ ಪಾಠ ಸ್ವಲ್ಪ ಮುಂದಕ್ಕೆ ಹೋಯ್ತು. ಪರವಾಗಿಲ್ಲ ಅಲ್ವಾ? ಕೇಳ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ ಎಲ್ಲಾ ವಿಡಿಯೋಗಳನ್ನ, ಹಾಗೇನೆ ನೋಟ್ಸ್ ಕೂಡ ಮಾಡ್ಕೊಳ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕಳೆದ ಕ್ಲಾಸ್ ನಲ್ಲಿ ಜತಿಸ್ವರದ ಬಗ್ಗೆ ಆರಂಭ ಮಾಡಿದ್ದೆ ಮಾಹಿತಿಗಳನ್ನ. ಈಗ ಅದನ್ನ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಕೆಲವೊಂದು ವಿದ್ಯಾರ್ಥಿಗಳ ಸಂದೇಹಗಳು ಬಂದಿದೆ, ಅಂದ್ರೆ ಪ್ರಶ್ನೋತ್ತರಗಳ ರೂಪದಲ್ಲಿ ಅದನ್ನ ನಿರ್ವಹಿಸೋಳಿದ್ದೇನೆ. ನೀವು ಕೂಡ ಪ್ರಶ್ನೆಗಳನ್ನ ಕೇಳಬಹುದು. ನಿಮಗೆ ಯಾವ್ದಾದ್ರು ಪಾಠ ನಿಶ್ಚಿತವಾಗಿ ನಿರ್ದಿಷ್ಟವಾಗಿ ಬೇಕು ಅಂತ ಅನ್ನೋದಾದ್ರೆ ನೀವು ಅದನ್ನ ನನ್ನಿಂದ ಮಾಡಿಸ್ಕೋಬಹುದು. ಅದರಲ್ಲಿ ಮುಖ್ಯವಾಗಿ ಮೇಳ ಪ್ರಾಪ್ತಿ ಅಂತ ನಾನು ಜತಿಸ್ವರಕ್ಕಿಂತ ಮುಂಚಿನ ತರಗತಿಯನ್ನ ಹೇಳಿದ್ನಲ್ಲ, ಅದರಲ್ಲಿ ಕೊಳಲಿನಲ್ಲಿ ಮೊದಲು ರಾಗಾಲಾಪನೆ ಮಾಡೋದು ಅನ್ನುವಂಥ ಒಂದು ವಿಚಾರವನ್ನ ತಿಳಿಸಿದ್ದೆ. ಅದ್ರ ಬಗ್ಗೆ ಕೇಳಿದ್ದಾರೆ, ಕೊಳಲಿನಲ್ಲೇ ಯಾಕೆ ಆರಂಭ, ಬೇರೆ ಯಾವ್ದೂ ಇಲ್ವಾ ವಾದ್ಯಗಳು ಅಂತ. ಕೊಳಲನ್ನ ಯಾಕಾಗಿ ಪ್ರಥಮ ವಾದ್ಯವಾಗಿ ಗಮನಿಸಿದ್ದಾರೆ ಅಂತಂದ್ರೆ, ಸಂಗೀತ ಮೊದಲು ಗ್ರಾಮ ಪದ್ಧತಿಯಲ್ಲಿತ್ತು. ಗ್ರಹ ಭೇದದಂತೆ ರಾಗಗಳನ್ನು ಆಗಾಗ ಬದಲಾಯಿಸ್ತಾ ಇದ್ರು. ಷಡ್ಜ ಮತ್ತೆ ಪಂಚಮ ಸ್ವರಗಳಿದಾವಲ್ಲ, ಸಾಪ, ಈಗ ನಾವು ಅದನ್ನ ಪ್ರಕೃತಿ ಸ್ವರ ಅಂತ ಕರಿತೀವಿ. ಮೊದಲದು ಅದು ಕೂಡ ವಿಕೃತಿ ಸ್ವರ ಆಗಿತ್ತು ಅಂತ ಗೊತ್ತಾಗತ್ತೆ. ಮತ್ತೆ ಶ್ರುತಿಗೆ ತಂಬೂರಿ ಅನ್ನೋದು ಸ್ಪಷ್ಟವಾಗಿ ಆಗ ರೂಪಗೊಂಡಿರ್ಲಿಲ್ಲ. ಹಾಗಾಗಿ ಎಲ್ಲ ವಾದ್ಯಗಳನ್ನ ಶ್ರುತಿ ಮಾಡ್ಕೊಳ್ಳೋದಕ್ಕೆ, ಈ ಎಲ್ಲ ಕಾರಣಗಳನ್ನು ನಿರ್ವಹಿಸೋದಕ್ಕೆ ಕೊಳಲು ವಾದನ ಅವಶ್ಯವಾಗಿತ್ತು. ಅದ್ರ ಮೂಲಕವಾಗಿ ಶ್ರುತಿಯನ್ನ ನಿರ್ದೇಶಿಸ್ತಾ ಇದ್ರು. ಮತ್ತೆ ಇನ್ನೊಬ್ರು ಕೇಳಿದ್ದಾರೆ, ಮಖವೀಣೆ ಅಂತ ಅಂದಿದಾರಲ್ಲ ಮೇಡಮ್, ಅದೇನು ಅಂತ. ಮಖವೀಣೆ ಅನ್ನುವಂಥದ್ದು ಒಂದು ವಾದ್ಯ. ಏನು ವೀಣೆ ಥರನಾ ಅಂತ ನೀವು ಕೇಳಬಹುದು. ಅಲ್ಲ, ಇದೊಂದು ನಿಜವಾಗಿ ಹೇಳ್ಬೇಕು ಅಂತಂದ್ರೆ ಮಖವೀಣೆ ಅನ್ನೋದು ಜನಪದದ ಪರಿಭಾಷೆ. ನಿಜವಾದ ಹೆಸರು ಮುಖವೀಣೆ. ಇದು ನಾಗಸ್ವರ ಇದೆ ಅಲ್ವಾ, ಅದರ ತರಾನೇ ಕಾಣುವಂತಹ, ಅದರ ಸೈಜ್ ನಲ್ಲಿ ಸ್ವಲ್ಪ ಸಣ್ಣದಾಗಿರುವಂತಹ ಸುಶಿರವಾದ್ಯ. ವೀಣೆಗಳಲ್ಲಿ ಸಾಮಾನ್ಯವಾಗಿ ತಂತಿ ಇಲ್ಲದೆ ಇರುವಂಥದ್ದು ಅನ್ನೋದರಲ್ಲಿ 3 ವಿಧವನ್ನ ಶಾಸ್ತ್ರಕಾರರು ಹೇಳಿದ್ದಾರೆ. ಒಂದು ಮುಖವೀಣೆ, ನಾನು ಈಗಾಗ್ಲೇ ಹೇಳದ್ನಲ್ಲ ಅದು. ಇನ್ನೊಂದು ಗಾತ್ರವೀಣೆ, ಅದೇನು ಅಂತಂದ್ರೆ ಸಾಮವೇದವನ್ನ ಹಾಡುವಾಗ ಕೈಯಲ್ಲಿ ಆ ಸ್ವರಗಳನ್ನ ಹಿಡಿಯುವಂಥದ್ದು ಒಂದು ಕ್ರಮ ಇದೆ, ಅದನ್ನ ಗಾತ್ರವೀಣೆ ಅಂತ ಕರೀತಾರೆ. ಹಾಗೇನೆ ಶಾರೀರಿಕ ವೀಣೆ ಅಂದ್ರೆ ಮನುಷ್ಯನ ಕಂಠ. ಇದರೊಂದಿಗೆ ಏಕತಾಳದ ಬಗ್ಗೆ ನಾನು ತಿಳಿಸಿದ್ದೆ. ಸಂಗೀತ ರತ್ನಾಕರ ಅನ್ನುವಂಥದ್ದು ಒಂದು ಗ್ರಂಥ. ಆ ಗ್ರಂಥ ಮೇಳ ಪ್ರಾಪ್ತಿಯ ಸಂದರ್ಭದಲ್ಲಿ, ಅದೇ ಮೇಳಾಪಿನಿ ಅಥವಾ ಮೇಲಾಪಕ ಅನ್ನುವಂತಹ ಒಂದು ವಾದ್ಯ ಪ್ರಬಂಧವನ್ನ ಹೇಳ್ಬೇಕಾದ್ರೆ ಅದು ತಲದ ಲಯದಲ್ಲಿ ಅಥವಾ ಏಕತಾಳದ ಲಯದಲ್ಲಿ ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ ಅಂತ ಹೇಳಿದ್ದೆ. ನೆನ್ಪಿಟ್ಕೊಳ್ಬೇಕಾಗಿರುವಂತಹ ವಿಷಯ, ಏಕತಾಳ ಸಂಗೀತ ರತ್ನಾಕರಕ್ಕೆ ಹೇಳಿರುವಂತ ಸಮಯದಲ್ಲಿ ಆಗ ಸೂಳಾದಿ ಸಪ್ತತಾಳಗಳದ್ದು ಇನ್ನೂ ಕೂಡ ಪ್ರಯುಕ್ತಿ ಆಗಿರ್ಲಿಲ್ಲ. ಸೂಳಾದಿ ಸಪ್ತತಾಳಗಳಲ್ಲಿ ಲಘುವೇ ಮುಖ್ಯ ಅಲ್ವಾ, ಬೇರೆ ಬೇರೆ ಜಾತಿಗಳಲ್ಲಿ ಲಘು ಮಾಡ್ತೀವಿ ಅಲ್ವಾ.
ಚತುರಶ್ರ ಜಾತಿ ಏಕತಾಳ ಅಂತಂದ್ರೆ ಒಂದು ಎಣಿಕೆ ಆದ್ಮೇಲೆ ಲಘು ಇರುತ್ತೆ, 3 ಅಲ್ವಾ. ಆದ್ರೆ ಆಗಿನ ಕಾಲದಲ್ಲಿ ಒಂದು ಧೃತ ಮಾತ್ರ ಇತ್ತು ಅಂತ ಗೊತ್ತಾಗತ್ತೆ, ಮತ್ತು ಲಘು ಧೃತಗಳದ್ದು ರೀತಿಗಳು ಕೂಡ ಬೇರೆ ಇದ್ದು. ಹಾಗಾಗಿ ಸಮಲಯದಲ್ಲಿ ಅಂತಂದ್ರೆ ಒಂದು ಘಾತದಲ್ಲಿ ಅದು ಅಥವಾ ಒಂದು ಲಯದಲ್ಲಿ ಅನ್ನೋ ಥರದಲ್ಲಿ ಅದು ಆರಂಭ ಆಗ್ತಾ ಇತ್ತು ಅಂತ ನಮ್ಗೆ ಗೊತ್ತಾಗತ್ತೆ. ಹಾಗಾಗಿ ಈಗಿನ ತರ 4 ಎಣಿಕೆ ಅಲ್ಲ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಹೀಗೆ ನೋಡ್ತಾ ಹೋದ್ರೆ ಪ್ರತಿಯೊಂದು ವಾದ್ಯ ಪ್ರಬಂಧ, ಗೇಯ ಪ್ರಬಂಧ, ನರ್ತನ ಪ್ರಬಂಧ ಅಂದ್ರೆ ಕಂಪೋಸಿಷನ್ಸ್ ಗಳಿಗೆ ಅದರದ್ದೇ ಆದಂತಹ ದೊಡ್ಡ ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿನ ತಿಳ್ಕೊಳ್ಳೋ ಅಂತದ್ದೇ ಮಜಾ. ಯಾಕೆ ಹೇಳಿ? ಎಷ್ಟು ಸ್ಪಷ್ಟವಾಗಿ ನಾವು ಇತಿಹಾಸವನ್ನ ತಿಳ್ಕೊಳ್ತೇವೋ ಅಷ್ಟು ಚೆನ್ನಾಗಿ ನಾವು ನಮ್ಮ ಹೆಜ್ಜೆಗಳನ್ನ ರೂಪಿಸ್ಕೊಳಕ್ಕಾಗತ್ತೆ. ಇಲ್ದೆ ಹೋದ್ರೆ ನಮ್ಮ ಹಿಂದೆ ಯಾವ್ದು ಅಂತ ಗೊತ್ತಿಲ್ಲ, ಮುಂದೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಲ್ವಾ. ಸಂಶೋಧನೆ ಈ ನಿಟ್ಟಿನಲ್ಲಿ ನನಗೆ ಆಸರೆಯಾಗಿ ಬಂದಿದೆ. ಅದಕ್ಕೆ IKS ಡಿವಿಷನ್ ಅಂತವರ ಸಪೋರ್ಟ್ ಕೂಡ ನಮಗೆ, ನಮ್ಮ ಸಂಸ್ಥೆಗೆ ಇದೆ. ಇರ್ಲಿ, ನಾವ್ ಈ ಹೊತ್ತಿಗೆ ಜತಿಸ್ವರವನ್ನ ಗಮನಿಸ್ಕೊಳ್ಬೇಕು ಅಲ್ವಾ. ಪಾಠದಲ್ಲಿ ನೋಟ್ಸ್ ಮಾಡ್ಕೊಳ್ಳೋದು ಮಡಿಬೇಡಿ. ಕರ್ನಾಟಕ ಸಂಗೀತ ಸಂಪ್ರದಾಯದ ಕೊಡುಗೆ ನಮ್ಮ ನೃತ್ಯ ಪದ್ಧತಿಗೆ ಅಷ್ಟಿಷ್ಟಲ್ಲ. ಅದು ಕೂಚಿಪುಡಿ ಆಗಿರ್ಲಿ ಅಥವಾ ಭರತನಾಟ್ಯವೇ ಆಗಿರ್ಲಿ, ನಮ್ಮ ಎಷ್ಟೊಂದು ನೃತ್ಯ ಬಂಧಗಳಿಗೆ ಪ್ರಾಥಮಿಕವಾಗಿರುವಂತಹ ಆಸರೆ ಅಂತಂದ್ರೆ ಅದು ಕರ್ನಾಟಕ ಸಂಗೀತ ಸಂಪ್ರದಾಯ. ಕರ್ನಾಟಕದಿಂದಲೇ ಹುಟ್ಟಿದ್ದು, ನೆನ್ಪಿಟ್ಕೊಳ್ಬೇಕು ಇದನ್ನ. ಮತ್ತು ಇಲ್ಲಿನ ಎಷ್ಟೋ ಮಂದಿಯ ಕೊಡುಗೆ ಕೂಡ ಕರ್ನಾಟಕ ಸಂಗೀತ ಸಂಪ್ರದಾಯದಲ್ಲಿ ಬಂದಿರುವಂತಹ ಪುರಂದರದಾಸರನ್ನ ಮೊದಲುಗೊಂಡು ಎಷ್ಟೋ ಮಂದಿಯ ಕೊಡುಗೆ ಈ ಕ್ಷೇತ್ರಕ್ಕೆ ಇದೆ. ತಂಜಾವೂರು ಸಹೋದರರು ಕೂಡ ಮೂಲತಃ ಸಂಗೀತ ವಿದ್ವಾಂಸರಾಗಿದ್ರು ಅನ್ನೋದನ್ನ ಗಮನಿಸ್ಕೋಬೇಕು. ಹಾಗಾಗಿನೇ ಅವರು ಜತಿಸ್ವರ ಮೊದಲಾದವುಗಳನ್ನ ನಿರ್ಣಯ ಮಾಡೋದ್ರ ಹಿನ್ನೆಲೆಯಲ್ಲಿ ಸಂಗೀತವನ್ನ ಅನುಸರಿಸಿಕೊಂಡು ನರ್ತನವು ನಡೆಯಬೇಕು ಅನ್ನುವಂತಹ ಉದ್ದೇಶ ಇತ್ತು. ಗಾನಕ್ಕೆ ಯಾವುದು? ಸ್ವರಸ್ಥಾನ ಮುಖ್ಯ. ಅದೇ ನೃತ್ಯಕ್ಕೆ ಲಯಸ್ಥಾನ ಮುಖ್ಯ ಅಲ್ವಾ. ಹಾಗಾಗಿನೇ ಜತಿಸ್ವರದಲ್ಲಿ ನಾವು ಲಯವನ್ನ ಆಶ್ರಯಿಸಿದ ಇರುವಂತಹ ಒಂದು ಸ್ವರಗಳ ಗುಚ್ಛವನ್ನ ಕಾಣ್ತೀವಿ. ಸ್ವರಗಳನ್ನ ವಿವಿಧ ಅಕ್ಷರ, ಕಾಲ, ಪ್ರಮಾಣ, ಛಂದೋವಿನ್ಯಾಸ, ರಾಗತಾಳದೊಂದು ಕ್ರಮವನ್ನ ಗಮನಿಸ್ಕೊಂಡಾಗ ಒಂದು ಛಂದೋವಿನ್ಯಾಸ ಇರುತ್ತಲ್ಲ, ಅದನ್ನ ಅಳವಡಿಸಿ ಒಂದು ಗೇಯ ಪ್ರಬಂಧವಾಗಿ ಮೊದಲು ಅದನ್ನ ತಂದ್ರು ಅಂತ ಗೊತ್ತಾಗತ್ತೆ. ಕ್ರಮೇಣ ಅದು ನರ್ತನ ಪ್ರಬಂಧ ಅಥವಾ ನೃತ್ಯ ಪ್ರಬಂಧವಾಗಿ ರೂಪುಗೊಳ್ತು ಅಂತ ಗೊತ್ತಾಗತ್ತೆ. ಈ ಜತಿ ಸ್ವರ, ಸ್ವರ ಅಂತಂದ್ರೆ ಗೊತ್ತಿದೆ, ಸ ರಿ ಗ ಮ ಪ ದ ನಿ, ಇದರ ಬೇರೆ ಬೇರೆ ವಿನ್ಯಾಸಗಳು ಅಲ್ವಾ. ಜತಿ ಅಂತಂದ್ರೆ ಏನು ಅಂತ ಕಳೆದ ಕ್ಲಾಸ್ ನಲ್ಲಿ ಸ್ವಲ್ಪ ಹೇಳಿದ್ದೆ. ಈಗ ಅದನ್ನು ಮುಂದುವರಿಸೋಣ ಅಲ್ವಾ. ಜತಿ ಅಂತಂದ್ರೆ ಗುಂಪು, ಒಡಗೂಡಿರುವಂಥದ್ದು, ಜೋಡಿ, ಜೊತೆ, ಜತೆ ಇತ್ಯಾದಿಗಳೆಲ್ಲವೂ ಕೂಡ ಇದರ ಸಮಾನಾರ್ಥಕ ಪದಗಳು. ಯತಿ ಅನ್ನುವಂಥದ್ದು ಜತಿಯ ಹಳೆ ಹೆಸರು ಅಂತಲೂ ಕೂಡ ಗೊತ್ತಾಗತ್ತೆ. ಯತಿ ಅನ್ನುವಂಥದ್ದು ತದ್ಬೋಧದ ರೂಪದಲ್ಲಿ ಜತಿ ಆಯ್ತು ಅಂತ ನಮಗೆ ತಿಳಿದು ಬರುತ್ತೆ. ಇದೊಂದು ವಾದ್ಯ ಪ್ರಬಂಧ. ತಾಳದ ಏಕರೂಪವಾದ ಆವೃತ್ತಿ, ಒಂದು ತಾಳದ ಬೇಸಿಸ್ ಮೇಲೆ ಇದನ್ನು ನಿರ್ಣಯಿಸಿರ್ತಾರೆ. ಏಕರೂಪವಾದಂತಹ ಆವೃತ್ತಿಯಿಂದ ಆಗುವಂತಹ ಯತಿಯು ಲಯದ ಪ್ರಯೋಗ ನಿಯಮ ಅಂತ ನರ್ತನ ನಿರ್ಣಯ ಗ್ರಂಥ ಹೇಳುತ್ತೆ. ಅಂದ್ರೆ ತಾಳವನ್ನ ಆಧರಿಸಿ ಇದನ್ನ ಸಂಘಟನೆ ಮಾಡ್ತಾರೆ. ಮತ್ತು ಯತಿಯು ಇದರ ಮೂಲ ಶಬ್ದ. ಸಂಗೀತ ರತ್ನಾಕರ ದೇವಣಾಚಾರ್ಯನ ಸಂಗೀತ ಮುಕ್ತಾವಳಿ, ಶುಭಂಕರ ಅಂತ ಒಬ್ಬ ಇದ್ದ, ಅವನದ್ದು ಸಂಗೀತ ದಾಮೋದರ. ಹರಿಪಾಲ ದೇವ ಅಂತ ಒಬ್ಬ ಚಕ್ರವರ್ತಿಯ ಮಗ ಇದ್ದ, ಅವನ ಸಂಗೀತ ಸುಧಾಕರ. ಹಾಗೇನೆ ಹರಿಕೇಶನಲ್ಲೂರು ಮುತ್ತಯ್ಯ ಭಾಗವತರ ಸಂಗೀತ ಕಲ್ಪದ್ರುಮ ಮೊದಲಾದಂತಹ ಆಧಾರಗಳನ್ನ ಇಟ್ಟುಕೊಂಡು ಈ ಗ್ರಂಥಗಳಲ್ಲಿ ಯತಿ ನೃತ್ತ ಅಂತ ಒಂದು ನೃತ್ಯವನ್ನ ಹೇಳಲಾಗಿದೆ. ಈ ಎಲ್ಲ ಗ್ರಂಥಗಳು ಹೇಳಿದೆ. ಇದೇ ಇಂದಿನ ಜತಿಸ್ವರಕ್ಕೆ ಮೂಲ ಅಂತ ಡಾಕ್ಟರ್ ವಿ ರಾಘವನ್ ಮತ್ತು ಡಾಕ್ಟರ್ ಸೀತಾ ಅವರು ಕೂಡ ಅಭಿಪ್ರಾಯ ಪಡ್ತಾರೆ. ಅದರಲ್ಲೂ ವಿಜಯನಗರದ ಪ್ರೌಢ ದೇವರಾಯ, ತುಂಬಾ ದೊಡ್ಡದಾಗಿರುವಂತಹ ಹೆಸರು ಒಂದು. ಅವನ ಆಸ್ಥಾನದಲ್ಲಿದ್ದಂತಹ ದೇವಣಾಚಾರ್ಯ ಸಂಗೀತ ಮುಕ್ತಾವಳಿ ಬರೆದನಲ್ಲ, ಅವನು ಬರೆದಂತಹ ದೇಶಿ ಲಾಸ್ಯಾಂಗಗಳು. ಲಾಸ್ಯಾಂಗಗಳ ವಿಷಯ ನಮಗೆ ನಾಟ್ಯಶಾಸ್ತ್ರದಿಂದಲೇ ಇದೆ, ಆದ್ರೆ ಅದು ದೇಶಿಯಾಗಿ ತುಂಬಾ ಬೇರೆ ರೀತಿಯಲ್ಲಿ ಬೆಳೆದಿದೆ ಅಂತ ನಮಗ್ ಗೊತ್ತಾಗತ್ತೆ. ಲಾಸ್ಯಾಂಗ ಅಂತಂದ್ರೆ ಸಾಮಾನ್ಯವಾಗಿ ಏನು ರಂಗಭೂಮಿಯ ರೀತಿಯಲ್ಲ, ಸಂಗೀತ ನೃತ್ಯಗಳನ್ನ ಜಾಸ್ತಿ ಇಟ್ಕೊಂಡ ಹಾಗೆ ನಾಯಕ ಪ್ರಭೇದಗಳನ್ನೆಲ್ಲ ಗಮನಿಸ್ಕೊಂಡು ಬೆಳೆದಿರುವಂತದ್ದು ಅಂತ ಗೊತ್ತಾಗತ್ತೆ. ಈ
ಲಾಸ್ಯಾಂಗಗಳ ಪೈಕಿ ಶುದ್ಧ ಯತಿ ನೃತ್ತ ಮತ್ತು ರಾಗಾಂಗ ಯತಿ ನೃತ್ತ ಅಂತ 2 ನೃತ್ಯಗಳು ಇದ್ವು ಅನ್ನೋದು ತಿಳಿಯುತ್ತೆ. ಏನಿರಬಹುದು ಅಂತ ಒಂದು ಅಂದಾಜಿಸಿದ್ರೆ ಬಹುಶಃ ಶುದ್ಧ ಯತಿ ನೃತ್ತ ಅಂತಂದ್ರೆ ರಾಗವಿಲ್ಲದ ಜತಿಕ್ರಮ, ಅಂದ್ರೆ ಜತಿಗಳನ್ನ ರಾಗದಲ್ಲಿ ಹೇಳುವಂತ ಒಂದು ಪದ್ಧತಿ. ರಾಗಾಂಗ ಯತಿ ನೃತ್ತ ಅಂತಂದ್ರೆ ರಾಗ ಸಹಿತವಾಗಿ ಜತಿಗಳನ್ನ ಹೇಳುವ ಕ್ರಮ ಇರಬೇಕು ಅಂತ ಗೊತ್ತಾಗತ್ತೆ. ಈ ಮಾತಿಗೆ, ಈ ಅಭಿಪ್ರಾಯಕ್ಕೆ ಒಂದು ಪೋಷಣೆ ಕೊಡೋ ತರದಲ್ಲಿ ನೃತ್ಯಾಚಾರ್ಯರಾಗಿದ್ದಂತಹ ಟಿ.ಕೆ. ಮಹಾಲಿಂಗಂ ಪಿಳ್ಳೆ ಅವರು ಒಂದು ಮಾತನ್ನು ಬರೀತಾರೆ. ಅದೇನು ಅಂತಂದ್ರೆ, ನಾನು ಅದನ್ನು ಓದ್ಬಿಡ್ತೀನಿ ಕೇಳಿ. ಇನಿಷಿಯಲಿ ಬಿಫೋರ್ ದ ಪೀರಿಯಡ್ ಆಫ್ ತಂಜಾವರ್ ಕ್ವಾರ್ಟೆಟ್, Jatiswaram used to be literally jatis set to a melodic format, and it was only later that swara passages were grafted to them, and this was done by Tanjore Quartet ಅಂತ ಬರೀತಾರೆ. ಇದಕ್ಕೆ ಪೋಷಣೆ ಕೊಡೋ ಥರದಲ್ಲಿ 2ನೇ ಶರಭೋಜಿ ಬರೆದಿರುವಂತಹ ನಿರೂಪಣಗಳು ಕೊರ್ವ್ಯಾಚೆ ಸಾಹಿತ್ಯಾಸ್ಯ ಜಿನ್ನಸ್ ನಲ್ಲಿ 4ನೇ ನೃತ್ಯ ಬಂಧ ಹೊಂದಿದೆ. ಅದ್ರ ಹೆಸರೇನು ಅಂತಂದ್ರೆ ಶೊಲ್ಲು ಅಂತ. ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ಏಕಾರ್ಥ ಅಂದ್ರೆ ಒಂದೇ ಥೀಮ್ ನಲ್ಲಿ ಇರುವಂತದ್ದು ಈ ನಿರೂಪಣೆಗಳು, ಏಕರಾಗ ಏಕತಾಳ. ಈ ಸೊಲ್ಲು ಪೂರ್ಣವಾಗಿ ಜತಿ ವಿನ್ಯಾಸವೇ, ಆದ್ರೆ ಆ ನಿರೂಪಣೆ ಯಾವ ರಾಗದಲ್ಲಿ ಇಷ್ಟಿತ್ತೋ ಆ ರಾಗವನ್ನೇ ಅಳವಡಿಸ್ಕೊಂಡು ಅದು ಹಾಡಲ್ಪಡ್ತಾ ಇತ್ತು ಅಂತ ಗೊತ್ತಾಗತ್ತೆ. ಈಗ ಉದಾಹರಣೆಗೆ ರೀತಿಗೌಳ ರಾಗದ ಉಮಾಮಹೇಶ್ವರ ಪರಿಣಯ ಅನ್ನುವಂತಹ ನಿರೂಪಣ ಇದ್ರೆ, ಅದರಲ್ಲಿ ಬರುವಂತಹ ಶೊಲ್ಲು 4ನೇ ನೃತ್ಯ ಬಂಧ ಏನಿದೆ ಅದು ಕೂಡ ರೀತಿಗೊಳದಲ್ಲೇ ಹಾಡಲ್ಪಡ್ತಾ ಇತ್ತು. ಅಂದ್ರೆ ಇಲ್ಲಿ ಏನು ಟಿ.ಕೆ. ಮಹಾಲಿಂಗಂ ಪಿಳ್ಳೆಯವರ ಪ್ರಕಾರ ಯೋಚನೆ ಮಾಡ್ತಿದ್ರು, ಅಥವಾ ಶುದ್ಧ ಯತಿ ನೃತ್ಯ ಅಂತ ಯೋಚನೆ ಮಾಡ್ತಿದ್ರು ಕೂಡ, ಅಥವಾ ರಾಗಾಂಗ ಯತಿ ನೃತ್ಯ ಅಂತ ಯೋಚನೆ ಮಾಡ್ತಿದ್ರು ಕೂಡ, ಜತಿಗಳನ್ನ ಹಾಡ್ಲಾಗ್ತಾ ಇತ್ತು. ಅಂದ್ರೆ ರಾಗದ ಸಹಿತವಾಗಿ ಅದನ್ನ ಪ್ರದರ್ಶನ ಮಾಡ್ಲಾಗ್ತಾ ಇತ್ತು ಅಂತ ಗೊತ್ತಾಗತ್ತೆ. ಇರ್ಲಿ, ಅದು ಆ ಕಡೆಗಿರ್ಲಿ. ನನ್ನ ಅಧ್ಯಯನದಲ್ಲೂ ಗೊತ್ತಾಗಿದೆ, ಚತುರ ದಾಮೋದರನ ಸಂಗೀತ ದರ್ಪಣ ಆಗಿರ್ಲಿ, ವೇದನ ಸಂಗೀತ ಮಕರಂದ ಆಗಿರ್ಲಿ, ಅಲ್ಲೂ ಯತಿ ನೃತ್ಯ ಅಂತಿದೆ. ಆದ್ರೆ ಅದರ ಫಾರ್ಮ್ಯಾಟ್ ನೋಡಿದ್ರೆ ಇವತ್ತಿನ ಜತಿಸ್ವರವೋ ಸ್ವರಜತಿಯನ್ನೋ ಯಥಾವತ್ತಾಗಿ ಅದು ಹೋಲೋದಿಲ್ಲ. ಬದಲಾಗಿ ನನಗೆ ಅದೇ ಗ್ರಂಥದಲ್ಲಿ, ಅಂದ್ರೆ ಪಂಡರೀಕ ವಿಠಲನ ನರ್ತನ ನಿರ್ಣಯ ಗ್ರಂಥದಲ್ಲಿ ಅನ್ಸಿದ್ದೇನು ಅಂತಂದ್ರೆ, ಅದರಲ್ಲಿ ಸ್ವರಮಂಠ ನೃತ್ಯ ಅಥವಾ ಗೀತ ನೃತ್ಯ ಅಂತ 2 ವಿಭಾಗ ಇದೆ, 2 ನೃತ್ಯಗಳಿದೆ. ಅದರ ಫಾರ್ಮ್ಯಾಟ್ ನೋಡಿದ್ರೆ ಈ ಹೊತ್ತಿನ ಜತಿಸ್ವರಗಳನ್ನ ಸಾಮಾನ್ಯವಾಗಿ ಹೋಲುತ್ತೆ, ಸ್ವರಮಂಠ ನೃತ್ಯ ಸ್ವರಜತಿಗಳನ್ನ ಹೋಲುತ್ತೆ ಅಂತ ಗೊತ್ತಾಗತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಗೀತ ನೃತ್ಯ ಅಂತ ಒಂದಿದೆ ಅಲ್ವಾ, ಅದನ್ನ ಗಮನಿಸೋದಾದ್ರೆ ಸಾಹಿತ್ಯ ತಾಲಕ್ಕೆ ಸಮವಾಗಿರುವಂತಹ ತತ್ಕಾರ ವರ್ಣಗಳನ್ನ ತಾಳದಾರಿಯು ಹಾಡ್ತಾ ನರ್ತಕಿ ಅದನ್ನೇ ಸೌಷ್ಠವ ಸಮೇತವಾಗಿ ನರ್ತಿಸ್ಬೇಕು ಅಂತ ಇರುವಂಥದ್ದು. ಇದು ಈ ಹೊತ್ತಿನ ಜತಿಸ್ವರಗಳನ್ನ ಹೋಲುತ್ತೆ ಅಂತ ನನಗೆ ಅನ್ಸುತ್ತೆ. ಇರ್ಲಿ, ಇದೆಲ್ಲವೂ ಇದರ ಇತಿಹಾಸದ ಭಾಗ ಆಯ್ತು. ಅಧ್ಯಯನಕ್ಕೆ ಇದೆಲ್ಲ ತುಂಬಾ ಮುಖ್ಯವಾಗಬೇಕು. ಸರಿ, ಎಕ್ಸಾಮ್ಸಿಗೆ ಎಷ್ಟು ಬೇಕು ಅಷ್ಟು ಹೇಳಿ ಮೇಡಮ್ ಅಂತ ಅನ್ನೋದಾದ್ರೆ, ಸ್ವರ ಮತ್ತು ಜತಿ ಅನ್ನುವಂತಹ ಪರಿಭಾಷೆಗಳನ್ನ ಬಳಸ್ಕೊಂಡಿರುವಂತಹ ನೃತ್ಯ ಪ್ರಬಂಧಗಳು ಮತ್ತು ಗೇಯ ಪ್ರಬಂಧಗಳ ಪ್ರಕಾರಗಳು ಒಂದು 3-4 ಇದೆ ಅಂತ ಗೊತ್ತಾಗತ್ತೆ. ಮೊದಲನೇದು, ನಾವ್ ಈ ಹೊತ್ತಿಗೆ ಸಂಗೀತ ಅಭ್ಯಾಸ ಮಾಡ್ತೀವಲ್ವಾ, ಕರ್ನಾಟಕ ಸಂಗೀತ ಕ್ರಮ, ಅದರಲ್ಲಿ ವರ್ಣದ ಅಭ್ಯಾಸಕ್ಕಿಂತ ಮೊದಲನೇದಾಗಿ ಪೂರ್ವಭಾವಿಯಾಗಿ, ಅಂದ್ರೆ ಸರಳೆ, ವರಸೆ, ಅಲಂಕಾರ, ಗೀತೆ ನಂತರದಲ್ಲಿ ಲಕ್ಷಣ ಗೀತೆ ಎಲ್ಲ ಆದ್ಮೇಲೆ ಒಂದು ಅಭ್ಯಾಸ ಗಾನವಾಗಿ ನಮಗೆ ಸ್ವರಜತಿಗಳನ್ನ ಹೇಳ್ತಾರೆ. ಅದರಲ್ಲಿ ಜತಿ ಇರೋದಿಲ್ಲ. ಅದೊಂದು ಏನು ಗೀತೆಗಳ ನಂತರದಲ್ಲಿ ಸ್ವರಗಳನ್ನ ಹೇಗೆ ನಾವು ಕಲಿಬೇಕು ಅನ್ನುವ ಒಂದು ಪ್ಯಾಟರ್ನ್ ಆಗಿ ಕಾಣುತ್ತೆ. ಒಂದು ರಾಗದ ಆರೋಹಣ ಅವರೋಹಣವನ್ನ ಗಮನಿಸ್ಕೊಂಡ ಹಾಗೆ ಆ ರಾಗದ ಸ್ವರಗಳನ್ನ ಗುಂಪುಗಳಾಗಿ ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸಿ ಆ ರಾಗದ ಒಂದು ಪರಿಚಯವನ್ನ ಆ ಸ್ವರಜತಿಯ ಮೂಲಕವಾಗಿ ಮಾಡಿಕೊಡ್ಲಾಗತ್ತೆ. ಒಂದೊಂದ್ಸಲ ಸಾಹಿತ್ಯ ಇರುತ್ತೆ, ಇನ್ನು ಕೆಲವೊಂದ್ಸಲ ಸಾಹಿತ್ಯ ಇರಲ್ಲ. ಉದಾಹರಣೆಗೆ ಹೇಳೋದಂತಂದ್ರೆ, ಸಾಹಿತ್ಯ ಇರೋದ್ರಲ್ಲೇ ಬಿಲಹರಿ ರಾಗದ್ದು ಮೊದಲನೇ ಸ್ವರಜತಿ ನೀವು ಕಲ್ತಿದ್ದೀರಲ್ವಾ, ಸರಿಗ ಪದ ಸನಿದ, ಅದಕ್ಕೆ ಒಂದು 3-4 ರೀತಿ ಸಾಹಿತ್ಯ ಇತ್ತು ಅಂತ ಗೊತ್ತಾಗತ್ತೆ. ಅದರಲ್ಲಿ ಪ್ರಸಿದ್ಧವಾದ ಯಾವುದು, ವೇಣು ಗೋಪಾಲ. ನಾವು ಸಣ್ಣವರಿದ್ದಾಗ ಸ್ವರಕ್ಕೂ ನರ್ತನವನ್ನು ಮಾಡ್ತಾ ಇದ್ವಿ, ಹಾಗೆ ಸಾಹಿತ್ಯಕ್ಕೂ ನರ್ತನ ಇದ್ದದ್ರದ್ದು ಪರಿಚಯ ನಮಗಿದೆ. ಅಂದ್ರೆ ಇಂತಹ ಸ್ವರಜತಿಗಳನ್ನ ಬಳಸ್ಕೊಳ್ಬೇಕಾದ್ರೆ ಸ್ವರದ ಸಹಿತವಾಗಿ ಸಾಹಿತ್ಯಕ್ಕೂ ಕೂಡ ಅಭಿನಯ ಮಾಡುವಂತಹ ಒಂದು ಪದ್ಧತಿ ಇತ್ತು ಅಂತ ಗೊತ್ತಾಗತ್ತೆ. ಇರಲಿ, 2ನೇ ರೀತಿಯ ಕ್ರಮ ಸ್ವರವನ್ನು ಜತಿಯನ್ನು ಬಳಸ್ಕೊಳ್ಳುವಂತಹ ಒಂದು ಪ್ರಬಂಧ ಏನು ಅಂತಂದ್ರೆ
ಈ ಸ್ವರಜತಿಗಳನ್ನೇ ನೃತ್ಯಕ್ಕೆ ಅಂತ ಬಳಸ್ಕೊಳ್ಳೋದಿದ್ರೆ ಅದನ್ನ ಜತಿಗಳಿಂದ ಕೂಡಿಸಿ ಜತಿಗಳ ಜೊತೆಗೆ ಮಾಡಿ ಆ ಸ್ವರದ ಬಂಧವನ್ನ ಜತಿಗಳ ಬಂಧವನ್ನ ಒಟ್ಟಿಗೆ ಒಂದು ನಿರ್ದಿಷ್ಟ ಕ್ರಮದಲ್ಲಿ ರಚನೆ ಮಾಡಿ ಅದಕ್ಕೆ ಅಡವುಗಳನ್ನೆಲ್ಲ ಚೆನ್ನಾಗಿ ಹಾಕಿ ಅದನ್ನ ಅಭಿನಯಕ್ಕೆ ಅಂತ ಬಳಸ್ಕೊಳ್ಳುವಂಥದ್ದು. ಇದು ಜತಿ ಸ್ವರ. ಇದೇ ನಾನೀಗ ಹೇಳಿರುವಂತಹ ಬಿಲಹರಿ ರಾಗದ ಸ್ವರಜತಿಯನ್ನೇ ಗಮನಿಸೋದು. ಅದನ್ನ ಹೇಳದ್ನಲ್ಲ, ರಾರವೇಣು ಗೋಪಾಬಾಲ ಇಲ್ಲದೇನೂ ಬಳಸ್ಕೊಳ್ಬಹುದು, ಇದ್ದೂ ಬಳಸ್ಕೊಳ್ಬಹುದು. ಹಳೆ ಕ್ರಮದ ಪ್ರಸ್ತುತಿನಲ್ಲಿ ಸಾಹಿತ್ಯ ಸ್ವರ ಎರಡೂ ಕೂಡ ಪ್ರದರ್ಶನಕ್ಕೆ ಬರ್ತಾ ಇತ್ತು ಅಂತ ನಮ್ಗೆ ಗೊತ್ತಾಗತ್ತೆ. ಈಗ ಸಾಹಿತ್ಯವನ್ನ ಬಳಕೆ ಮಾಡುವಂತಹ ರೂಢಿ ಇಲ್ಲ. ಕೆಲವೊಂದ್ಸಲ ಏನ್ ಮಾಡ್ತಾರೆ ಅಂತಂದ್ರೆ ಸಾಹಿತ್ಯವನ್ನೇ ಒಂದು ಕೀರ್ತನೆ ತರ ನರ್ತನ ಮಾಡುವಂತಹ ಒಂದು ಪದ್ಧತಿ ಕೂಡ ಇದೆ. ಇದಲ್ಲದೇನೆ ಕಲ್ಯಾಣಿ ರಾಗದ ಸ್ವರಜತಿ ಕೇಳಿದಿರಲ್ವಾ, ಅದನ್ನೇ ಜತಿಸ್ವರವಾಗೂ ಮಾಡ್ಕೊಂಡಿರುವಂತಹ ಉದಾಹರಣೆ ಇದೆ. ಅಂದ್ರೆ ಸ್ವರಜತಿಯೇ ಜತಿಸ್ವರವಾಗಿ ಬಂದಿರುವಂತದ್ದು. ಸಂಗೀತಾಭ್ಯಾಸ ಕ್ರಮದಲ್ಲಿರುವಂತಹ ಸಾಹಿತ್ಯವಿಲ್ಲದಿರುವಂತಹ ಸ್ವರಜತಿ ಅದು. ಅದನ್ನೇ ಜತಿಗೆ ಅಡಾಪ್ಟ್ ಮಾಡಿ ನರ್ತಿಸುವಂತ ಪದ್ಧತಿ ಇದೆ. ಇನ್ನು ಸ್ವರವನ್ನು ಜತಿಯನ್ನು ಆ ಹೆಸರುಗಳಿರುವಂತಹ ಮೂರನೇ ಪ್ಯಾಟರ್ನ್ ಯಾವ ತರ ಇರ್ಬೋದು ಅಂತಂದ್ರೆ, ಕಚೇರಿಗೆಂದ್ರೆ ಹಾಡೋ ಅಂತಹ ಜತಿಗಳಿಲ್ಲದ ಸ್ವರಜತಿ. ಶ್ಯಾಮಾಶಾಸ್ತ್ರಿಗಳು ಬರೆದಂತಹ 3 ಸ್ವರಜತಿಗಳು ಪ್ರಧಾನವಾದದ್ದು. ಇದರಲ್ಲಿ ಪ್ರತಿ ಚರಣದಲ್ಲೂ ಕೂಡ ಸ್ವರ ಇರುತ್ತೆ. ಸ್ವರದ ಮೊದಲನೇ ಆವರ್ತಕ್ಕೆ ಹಾಡಿ ನಂತರದ ಆವರ್ತಕ್ಕೆ ಸಾಹಿತ್ಯ ಹಾಡೋ ತರದಲ್ಲಿ ಅದನ್ನ ವಿನ್ಯಾಸ ಮಾಡಿರ್ತಾರೆ. ಹೀಗೆ ಸಾಹಿತ್ಯಾಂಶ ಇರುವಂತಹ ಸ್ವರಜತಿಗಳನ್ನ ಸ್ವರ ಸಾಹಿತ್ಯ ಜತಿ ಅಂತ ಕರಿತಾ ಇದ್ರು ಅಂತಲೂ ಕೂಡ ಗೊತ್ತಾಗುತ್ತೆ. ಒಂದು ವೇಳೆ ಇದನ್ನ ನರ್ತನ ಮಾಡ್ತಿದ್ರು ಕೂಡ ಸಾಮಾನ್ಯವಾಗಿ ಮೊದಲೆಲ್ಲ ಬರೀ ಪದಾರ್ಥಾಭಿನಯ, ಆ ಸಾಹಿತ್ಯ ಇರ್ತಿತ್ತಲ್ಲ ಅದಕ್ಕೆ ಪದಾರ್ಥಾಭಿನಯವನ್ನ ಮಾತ್ರ ಮಾಡೋರು. ಸಂಚಾರಿ ಅಭಿನಯಗಳು ಇರ್ತಾ ಇರ್ಲಿಲ್ಲ. ಈ ಇತ್ತೀಚೆಗೆ ರೂಢಿಸ್ಕೊಳ್ತಾ ಇದ್ದಾರೆ. ಕೆಲವೊಮ್ಮೆ ಇಂತಹ ಸ್ವರಜತಿಗಳು ಯಾವ್ದಾದ್ರು ಒಂದು ಕೃತಿ ಅಥವಾ ಕೀರ್ತನೆಯ ಕೆಲವು ಮುಖ್ಯ ಭಾಗಗಳನ್ನ ಆಧರಿಸಿಯೂ ಇರ್ತಿತ್ತು ಅಂತಲೂ ಗೊತ್ತಾಗತ್ತೆ. ಕೆಲವು ಸ್ವರಜತಿಗಳಲ್ಲಿ ಶೃಂಗಾರ ಪೋಷಕವಾಗಿರುವಂತಹ ರಸ ನಮಗ್ ಕಾಣುತ್ತೆ. ಕೆಲವೊಂದ್ಸಲ ದೇವತಾ ಸ್ತುತಿ ಕೂಡ ಕಾಣುತ್ತೆ. ಶ್ಯಾಮಶಾಸ್ತ್ರಿಗಳನ್ನ ಬಿಟ್ರೆ ಸ್ವಾತಿ ತಿರುನಾಳ್ ಮಹಾರಾಜರು, ತಂಜಾವೂರ್ ಸಹೋದರರು, ಚಿನ್ನಿ ಕೃಷ್ಣದಾಸ್ ಅವರು, ವೀಣೆ ಶೇಷಣ್ಣ ಅವರು, ಮೈಸೂರು ಸದಾಶಿವರಾವ್ ಅವರು, ವೀಣಾ ಪದ್ಮನಾಭಯ್ಯ ಅವರು, ವೀಣಾ ಶಿವರಾಮಯ್ಯ ಇವರ ರಚನೆಗಳು ಸ್ವರಜತಿಗಳಲ್ಲಿ ಬಹಳ ಹೆಸರನ್ನ ಮಾಡಿರುವಂಥದ್ದು, ಉತ್ಕೃಷ್ಟವಾದದ್ದು ಅಂತ ನಮ್ಗೆ ಗೊತ್ತಾಗತ್ತೆ. ಇದಲ್ಲದೆ ನೃತ್ಯ ಪದ್ಧತಿಯಲ್ಲಿ ಅಳವಡಿಸುವಂತಹ ಸ್ವರಜತಿ ಅಂತ ಒಂದು ಸಪರೇಟ್ ಆಗಿರುವಂತ ವಿಂಗ್ ಇದೆ. ಅದು 4ನೇದು. ಇವುಗಳನ್ನ ಸ್ವರಜತಿ ವರ್ಣ ಅಂತ ಕರೆದು ವರ್ಣದ ರೀತಿ, ನೀವೀಗ ಪದವರ್ಣ ಮಾಡ್ತಿರಲ್ವಾ ಅದೇ ಥರದಲ್ಲಿ ಅದನ್ನ ಪ್ರದರ್ಶನ ಮಾಡ್ತಾರೆ. ಆದ್ರೆ ಇದು ನೃತ್ಯ ಅಲ್ಲ. ಜತಿ ಸ್ವರದಲ್ಲಾದ್ರೆ ನೃತ್ಯ ಇದೆ, ಇದು ನೃತ್ಯ ಅಲ್ಲ, ಬದಲಾಗಿ ಸಾಹಿತ್ಯಾಭಿನಯ ಇರೋ ಕಾರಣ ಇದು ನೃತ್ಯ. ಈ ಪೈಕಿ ತುಂಬಾ ಪ್ರಸಿದ್ಧವಾಗಿ ಈ ಹೊತ್ತಿಗೂ ಇರುವಂಥದ್ದು, ನಾನು ಕಲ್ತಿದ್ದೀನಿ ಇದನ್ನ, ಮೇಲಟ್ಟೂರು ವೀರಭದ್ರಯ್ಯ ಅನ್ನೋರು ಮೇಲಟ್ಟೂರು ವರದರಾಜ ದೇವರ ಬಗ್ಗೆ ಬರೆಯಲಾಗಿರುವಂತಹ ಹುಸೇನಿ ರಾಗದ ಸ್ವರಜತಿ ತುಂಬಾ ಪ್ರಸಿದ್ಧವಾದಂಥದ್ದು. ಮತ್ತೊಂದು ಆದಿಪ್ಪಯ್ಯ ಮತ್ತು ಮೇಲಟ್ಟೂರು ವೆಂಕಟರಮಣ ಶಾಸ್ತ್ರಿಗಳು ಒಟ್ಟಿಗೆ ಸೇರಿ ರಾಜ ಪ್ರತಾಪ ಸಿಂಹ, ತಂಜಾವೂರಿನ ದೊರೆಯಾಗಿದ್ದಂಥವನು, ಶರಭೋಜಿಯ ಹಿಂದಿನ ತಲೆಮಾರು, ಪ್ರತಾಪ ಸಿಂಹನ ಕುರಿತು ಅದೇ ಹುಸೇನಿ ರಾಗದಲ್ಲಿ ಇನ್ನೊಂದು ಸ್ವರಜತಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಇವು ಬಹುಶಃ ಮೇಲಟ್ಟೂರು ಭಾಗವತ ಮೇಳದಲ್ಲಿ ಮೊದಲು ಪ್ರದರ್ಶನ ಆಗ್ತಾ ಇತ್ತು ಅಂತ ನಮಗೆ ಆಧಾರ ಸಹಿತವಾಗೂ ಹೇಳ್ಬೋದು, ಹಾಗೇನೆ ನಾವು ಅಂದಾಜಿಸಲೂಬಹುದು. ಇದಕ್ಕೆ ಉದಾಹರಣೆ ಅನ್ನೋ ಥರದಲ್ಲಿ ನಂತರದಲ್ಲಿ ಬಂದಿರುವಂಥದ್ದು ನಿರೂಪಣ. ಪ್ರತಾಪ ಸಿಂಹನ ನಂತರ ಬಂದಿರುವಂಥದ್ದಲ್ವಾ ಇದೆಲ್ಲವೂ ಕೂಡ. ಶರಭೋಜಿ ರಾಜನ ಕಾಲದಲ್ಲಿ ನಿರೂಪಣಗಳನ್ನ ಬರೆದಾದ್ಮೇಲೆ ಅದನ್ನೇ ನಮಗೆ ಗೊತ್ತಾಗುವಂಥದ್ದು ಏನು ಅಂತಂದ್ರೆ, ಅಲ್ಲಿಯೂ ಕೂಡ ಸ್ವರಜತಿ ಎನ್ನುವಂತಹ ಒಂದು ಫಾರ್ಮ್ಯಾಟ್ ಇರೋದನ್ನ ನಾವು ಪತ್ತೆ ಹಚ್ಬೋದು. ಅದು 18 ನೃತ್ಯ ಬಂಧಗಳಲ್ಲಿ 8ನೆಯ ನೃತ್ಯ ಬಂಧವಾಗಿ ಕಾಣುತ್ತೆ. ಅಲ್ಲಿ ಹೇಗಿದೆ ಅಂತಂದ್ರೆ, ಅಲ್ಲೂ ಕೂಡ ಶ್ಯಾಮಶಾಸ್ತ್ರಿಗಳ ಸ್ವರಜತಿ ಎಲ್ಲ ಇದೆ ಅಲ್ಲ, ಹಾಗೇನೆ ಇದೆ. ಸೊಲ್ಕಟ್ಟು ಇದೆ, ಸೊಲ್ಕಟ್ಟಿಗಿಂತ ಮುಖ್ಯವಾಗಿ ಸ್ವರಯುಕ್ತವಾಗಿದೆ. ಅದಾದ ಮೇಲೆ ಏನು ಸಾಹಿತ್ಯ ಬರುತ್ತೆ, ಸ್ವರ ಬರುತ್ತೆ, ಸಾಹಿತ್ಯ ಬರುತ್ತೆ, ಸ್ವರ ಬರುತ್ತೆ, ಸಾಹಿತ್ಯ ಬರುತ್ತೆ. ಹಾಗಾಗಿ ಇಂತಹ ಸ್ವರಜತಿಗಳನ್ನ ನೋಡಿದಾಗ ರಾ ಸತ್ಯನಾರಾಯಣ ಅವರು, ಮಹಾಮಹೋಪಾಧ್ಯಾಯ ಅವರು, ನಮ್ಮ ನಾಡಿನ ಶ್ರೇಷ್ಠ ವಿದ್ವಾಂಸರು, ಅವರಿಗೆ ಇಲ್ಲ, ಅವರು ಅಭಿಪ್ರಾಯ ಏನ್ ಪಡ್ತಾರೆ ಅಂತಂದ್ರೆ, 18ನೇ ಶತಮಾನದ ಮೊದಲ ದಶಕ ಅಥವಾ ಮಧ್ಯಭಾಗಗಳಲ್ಲಿ ಈ ಬಗೆಯ ಎಲ್ಲಾ ರೀತಿಯ ಸ್ವರಜತಿಗಳು ಹುಟ್ಟಿರಬಹುದು ಅಂತ ಅವರು ಸೂಚಿಸ್ತಾರೆ. ಇದೇ ತರ ಬೇರೆ ವಿದ್ವಾಂಸರು ಕೂಡ ಹೇಳ್ತಾರೆ. ಮತ್ತು
ಇಂತಹ ಸ್ವರಜತಿಗಳು ಮೊದಲು ಜತಿಸ್ವರಗಳೇ ಆಗಿರ್ಲಿ, ಅವೆಲ್ಲವೂ ಕೂಡ ಪುಷ್ಪಾಂಜಲಿ ಕ್ರಮದ ಭಾಗವಾಗಿತ್ತು. ಸಪರೇಟ್ ಆಗಿ ಒಂದು ನೃತ್ಯ ಅಂತಲ್ಲ, ಪುಷ್ಪಾಂಜಲಿ ಒಳಗಡೆನೆ ಅದಿತ್ತು ಅಂತ ನಮಗೆ ಗೊತ್ತಾಗತ್ತೆ. ಇದನ್ನ ಅವರು ಕರ್ನಾಟಕ ಸಂಗೀತ ವಾಹಿನಿ ಅನ್ನುವಂತಹ ಪುಸ್ತಕದಲ್ಲಿ, ತಮ್ಮ ಪುಸ್ತಕದಲ್ಲಿ ಸೂಚಿಸಿದ್ದಾರೆ, ಮಹಾಮಹೋಪಾಧ್ಯಾಯ ಡಾಕ್ಟರ್ ರಾ ಸತ್ಯನಾರಾಯಣ ಅವರು. ಇನ್ನು ನಮ್ಮ ಮೈಸೂರು ಶೈಲಿಯ ನೃತ್ಯ ಪರಂಪರೆಯಲ್ಲಿಯೂ ಕೂಡ ಸ್ವರಜತಿಗಳ ಬಳಕೆ ತುಂಬಾ ಹೆಚ್ಚಿತ್ತು ಅಂತ ಗೊತ್ತಾಗತ್ತೆ. ಯಾಕಂತಂದ್ರೆ ಇಲ್ಲಿ ಮೊದಲಿಗೆ ಜತಿಸ್ವರ ಅನ್ನುವಂತಹ ನೃತ್ಯ ಮೈಸೂರು ಪದ್ಧತಿನಲ್ಲಿ ಇರ್ಲಿಲ್ಲಂತೆ. ಹಾಗಾಗಿ ಸ್ವರಜತಿಗಳ ನರ್ತನ ಅಧಿಕವಾಗಿತ್ತು. ಅಷ್ಟು ಮಾತ್ರ ಅಲ್ಲ, ಜತಿಸ್ವರವನ್ನೇ ಹೋಲುವಂತಹ ಮತ್ತೊಂದು ನೃತ್ಯ ಪ್ರಬಂಧ ಇತ್ತು ಅಂತ ಗೊತ್ತಾಗತ್ತೆ. ಅದ್ಯಾವುದು ಗೊತ್ತಾ? ಸ್ವರ ಪಲ್ಲವಿ ಅಂತ. ಈ ಸ್ವರ ಪಲ್ಲವಿಯ ಹೆಸರನ್ನ ಗಮನಿಸಿದ್ರೆ ಮತ್ತು ಅದರ ರೂಪುರೇಷೆ ನೋಡಿದ್ರೆ ಅದೇ ತರ ಪಲ್ಲವಿ, ಅನುಪಲ್ಲವಿ, ಚರಣ ಎಲ್ಲ ಹೊಂದಿರುವಂತಹ ರೀತಿಗಳು. ಇದೇ ಸ್ವರ ಪಲ್ಲವಿ ಆಂಧ್ರ ಮತ್ತು ಒಡಿಶಾದಲ್ಲೂ ಇತ್ತು ಅಂತ ನಮಗೆ ಗೊತ್ತಾಗತ್ತೆ. ಒಡಿಸ್ಸಿ ನೃತ್ಯದಲ್ಲೂ ಕೂಡ ಇದನ್ನ ಬಳಸ್ತಾ ಇದ್ರು, ಕೂಚಿಪುಡಿಗಳಲ್ಲೂ ಬಳಸ್ತಾ ಇದ್ರು ಅಂತ ಗೊತ್ತಾಗತ್ತೆ. ಮತ್ತು ಇದರ ಇತಿಹಾಸ ಹೇಗಿದೆ ಅಂತಂದ್ರೆ, ಇದು ಮನೋಧರ್ಮ ಸಂಗೀತ ಬೆಳೆಯೋದಕ್ಕೆ ಅಂತಲೇ ಬಂದಿರುವಂತಹ ರಚನೆಗಳು. ವಿಜಯನಗರ ಕಾಲಕ್ಕೆ ಬಂತು ಮತ್ತು ಅದನ್ನ ನುಡಿಸ್ತಾ ಹಾಡ್ತಾ ಇದ್ರು ಅಂತ ನಮಗೆ ತಿಳಿಯುತ್ತೆ. ಈ ಸ್ವರಜತಿ ಆಗಿರ್ಲಿ ಅಥವಾ ಜತಿಸ್ವರ ಆಗಿರ್ಲಿ, ಇದರ ರಚನೆ ಮಾಡ್ಬೇಕು ಅಂತಂದ್ರೆ ಸಾಕಷ್ಟು ನಿಯಮ ಇದೆ. ಹಾಗೇನೆ ಅದರಲ್ಲೂ ವೈವಿಧ್ಯ ಇದೆ, ತುಂಬಾ ಬದಲಾವಣೆಗಳು ಆಗಿದೆ. ಅದನ್ನೆಲ್ಲ ನಾನೀಗ ಹೇಳೋದಕ್ಕೆ ಹೋಗಲ್ಲ. ಆದ್ರೆ ನರ್ತಿಸುವಂತಹ ಜತಿಸ್ವರದಲ್ಲಿ ಇರುವಂತಹ ಸರ್ವೇ ಸಾಮಾನ್ಯವಾಗಿರುವಂತಹ ನಿಯಮಗಳನ್ನು ಹೇಳ್ತೀನಿ. ಹಾಗೇನೆ ಮರ್ತ್ ಹೋಗಿರುವ ನಿಯಮಗಳನ್ನು ಹೇಳ್ತೀನಿ. ಈ ಹೊತ್ತಿಗೆ ನಾವು ನರ್ತಿಸ್ತಾ ಇರುವಂತಹ ಜತಿಸ್ವರಗಳು ಮಧ್ಯ ಲಯಕ್ಕೆ ನಿಬದ್ಧವಾದಂಥವು. 3 ಖಂಡಗಳಿರುತ್ತೆ. ಮೊದಲನೆಯ ಸ್ವರಗುಚ್ಛಕ್ಕೆ ಪಲ್ಲವಿ ಅಂತ ಹೇಳ್ತಾರೆ. ಅನಂತರದಲ್ಲಿ ಬರುವಂತಹ ಸ್ವರ ಸಂಚಾರಕ್ಕೆ ಅನುಪಲ್ಲವಿ ಅಂತ ಹೇಳ್ತಾರೆ. ಮತ್ತು ಚರಣಗಳು ಅಂತ ನಂತರದಲ್ಲಿ ಬರೋದಕ್ಕೆ ನಾವು ಹೇಳ್ತೀವಿ. ಅನುಪಲ್ಲವಿ ಮತ್ತು ಚರಣಗಳ ನಂತರ ಪ್ರತಿ ಸಲನೂ ಕೂಡ ಪಲ್ಲವಿಯನ್ನ ಪುನರಾವರ್ತನೆ ಮಾಡಿ ಹಾಡುವಂಥದ್ದು ಕ್ರಮ ಇರುತ್ತೆ. ಚರಣಗಳಲ್ಲಿ ಸಾಮಾನ್ಯವಾಗಿ 2 ಅಥವಾ 3 ಸ್ವರ ಖಂಡಗಳು ಸಾಮಾನ್ಯವಾಗಿ ಕಂಡುಬರುತ್ತೆ. ಈ ಪಲ್ಲವಿಯ ಜೀವಸ್ವರ ಏನಿದೆಯಲ್ವಾ, ಅದನ್ನೇ ಇಟ್ಕೊಂಡು 3ನೇ ಚರಣದ ಪ್ರಥಮ ಸ್ವರವಾಗಿ ಅಳವಡಿಸುವಂತಹ ಪದ್ಧತಿ ಕೂಡ ಇದೆ. ಸಾಮಾನ್ಯವಾಗಿ ಹೇಗೆ ನಾವು ನರ್ತನ ಮಾಡ್ತೀವಿ ಗೊತ್ತಿದೆ ಅಲ್ವಾ? ಜತಿಸ್ವರದ ಪಲ್ಲವಿಯನ್ನ ಮೊದಲಿಗೆ ಅಟ್ಟಮಿಗೆ ಬಳಸ್ಕೋತೀವಿ, ಭ್ರೂ, ದೃಷ್ಟಿ ಹಾಗೇನೆ ಶಿರೋಭೇದದ ಚಲನೆಗೆ ಬಳಸ್ಕೋತೀವಿ. ಅದಾದ್ಮೇಲೆ ಸಾಮಾನ್ಯವಾಗಿ ನಾವು ಹುಸಿ ಅಡವು ಅಥವಾ ಪೊಯ್ಯಡವು ಅಂತ ಹೇಳ್ತೀವಲ್ವಾ, ಕಾಲನ ತಟ್ಕೊಂಡ್ ಬರ್ತೀವಲ್ಲ, ಆ ಅಡವನ್ನ ಮಾಡ್ತೀವಿ. ಮತ್ತು ಯಾವಾಗೆಲ್ಲ ಆತರ ಪಲ್ಲವಿಯನ್ನ ಹಾಡ್ತೀವೋ ಆಗೆಲ್ಲ ಈ ಪಕ್ಕಕ್ಕೆ ಹೋಗುವಂತ ನಡೆ, ಆ ಅಡವು ಆಗಿರ್ಲಿ ಅಥವಾ ಪೊಯ್ಯಡವು, ಹುಸಿ ಅಂತ ನಾವು ಅಥವಾ ಹುಸಿ ಅಡವು ಅಂತ ಏನ್ ಕರಿತೀವಿ, ಅದನ್ನ ಮಾಡೋದಾಗ್ಲಿ ಇದ್ದೇ ಇದೆ. ಸಾಮಾನ್ಯವಾಗಿ 3-4 ಕೋರ್ವೆಗಳಿರುತ್ತೆ. ಅದಕ್ಕಿಂತ ಮುಂಚೆ ಜತಿ ಇರುತ್ತೆ. ಕೋರ್ವೆಗಳೆಲ್ಲ ಮುಗಿದ ಮೇಲೆ ಸ್ವರಕ್ಕೆ ನರ್ತನ ಮಾಡುವಂತ ಒಂದು ಕ್ರಮ ಈಗ ಇದೆ. ಮೊದಲು ಹೀಗಿರ್ಲಿಲ್ಲ ಅನ್ನೋದು ಗೊತ್ತಾಗತ್ತೆ. ಹೇಳ್ತೀನಿ ಅದು ಹೇಗೆ ಅಂತ ಹೇಳ್ಬಿಟ್ಟು. ಕೋರ್ವೆ ಅಂತಂದ್ರೆ ಏನು ಅಂತ ಕೇಳಿದ್ರೆ, ಇದು ಮೂಲತಃ ವಾದ್ಯದ ಅಕ್ಷರಗಳನ್ನ, ಸಾಮಾನ್ಯವಾಗಿ ಮೃದಂಗವನ್ನೇ, ಆಯ್ತಾ, ವಾದ್ಯದ ಅಕ್ಷರಗಳನ್ನ ಒಂದು ಸುಸಂಬದ್ಧವಾದಂತಹ ವಿನ್ಯಾಸದಲ್ಲಿ ಜೋಡಿಸುವಂಥದ್ದು. ಇದಕ್ಕೆ ನಿರ್ದಿಷ್ಟವಾಗಿರುವಂತಹ ಪಾಠಗಳನ್ನು ಕೊಟ್ರೆ ಅದು ಜತಿ ಆಯ್ತು ಅಲ್ವಾ? ಸೊ ಇದನ್ನ ಸಾಮಾನ್ಯವಾಗಿ ನೃತ್ಯದಲ್ಲಿ ಅಡವುಗಳನ್ನ ಒಂದು ಹೆಣೆದು ಬಿಟ್ಟು ನಾವು ಅದನ್ನ ಅದಕ್ಕೆ ಜೋಡಿಸ್ತೀವಿ. ಹಾಗಾಗಿ ಅದನ್ನ ಜತಿಗಳ ತರದಲ್ಲಿ ಬಾಯಲ್ಲಿ ಹೇಳೋದಿಲ್ಲ ಅಲ್ವಾ? ಅದ್ರ ಬದಲಾಗಿ ಸ್ವರಗಳ ಒಂದು ಹೇಗೆ ಗಾಯನ ಆಗ್ತಾ ಇರತ್ತೋ ಅದ್ರ ಕ್ರಮದಲ್ಲೇ ಆ ಸೊಲ್ಕಟ್ಟುಗಳು ತನ್ನ ಪಾಡಿಗೆ ತಾನು ಮುಂದುವರಿತಾ ಇರತ್ತೆ. ನಾವು ನರ್ತನವನ್ನ ಮಾಡ್ತಾ ಇರ್ತೀವಿ. ಹಾಗಾದ್ರೆ ನಾವು ಮರ್ತಿರೋದು ಏನನ್ನ ಅಂತ ಕೇಳಿದ್ರೆ ಬಹಳಷ್ಟು ಮರ್ತಿದ್ದೀವಿ. ಕೇಳಿದ್ರೆ ನಮ್ಗೆ ಆಶ್ಚರ್ಯ ಆಗ್ಬೋದು, ಇದೇನಪ್ಪ ಹೀಗೆ ಹೇಳ್ತಾರೆ ಅಂತಲೂ ಅಂದ್ಕೊಳ್ಬಹುದು. ಆದ್ರೆ ನನ್ನ ಹತ್ರ ಅದಕ್ಕೆಲ್ಲದಕ್ಕೂ ಕೂಡ ಆಧಾರ ಇದೆ. ಸಾಧಾರಣವಾಗಿ ನಾವ್ ಈ ಹೊತ್ತಿಗೇನು ಒಂದು ಜತಿ ಇಟ್ಕೊಂಡಿದೀವಿ, ಅಥವಾ 2 ಅಥವಾ 2ಕ್ಕಿಂತ ಒಂದ್ 3-4 ಕೋರ್ವೆ ಅಬ್ಬಬ್ಬ ಅಂತ ಇಟ್ಕೋತೀವಿ. ಅದು ಕೂಡ ಪಲ್ಲವಿಯ ಹಾಡುಗಾರಿಕೆಗೆ ಅದನ್ನ ಅಳವಡಿಸ್ತೀವಿ. ಆದ್ರೆ ಪ್ರಾಚೀನದಲ್ಲಿ ಪ್ರತಿ ಚರಣಗಳಿಗೂ ಜತಿ ಇರ್ತಿತ್ತು ಅಂತ ಗೊತ್ತಾಗತ್ತೆ. ಅಂದ್ರೆ ಸ್ವರದ ಲಯ ಪ್ರತಿ ಸಲ ಹೇಗೆ ಓಡುತ್ತೋ ಹಾಗೆ ಜತಿಗಳ ಲಯವೂ ಇರ್ತಾ ಇತ್ತು ಅನ್ನುವಂತಹ ಕೆಲವು ಉದಾಹರಣೆಗಳು ದೊರೆಯುತ್ತವೆ. ಅದರಲ್ಲೂ ಈಗ ಮಾಡ್ತೀವಲ್ವ ನಾವು ಕೋರ್ವೆಗಳು 3-4 ಅಂತ, ಅದು ಬಹುಶಃ ಮೊದಲಿನ ಜತಿಗಳೇ ಆಗಿದ್ದಿರ್ಬೋದು. ನಂತರದಲ್ಲಿ ಆ ಜತಿಗಳ ಫಾರ್ಮ್ಯಾಟ್ ಯಾವುದೋ ಒಂದು ಹಂತದಲ್ಲಿ ಕಳೆದು ಹೋಗಿ ಅದನ್ನ ಕೋರ್ವೆಗಳ ರೂಪದಲ್ಲಿ ಒಟ್ಟಿಗೆ ನರ್ತನ ಮಾಡುವಂತ ಪದ್ಧತಿ ಬಂದಿರಬಹುದು. ಅದಕ್ಕೆ ನೋಡಿ 2-3 ಕೋರ್ವೆಗಳನ್ನ ನಾವು
ನರ್ತಿಸ್ತೀವಲ್ವಾ, ಅದು ಮೂಲತಃ ಜತಿಯೇ ಆಗಿದ್ದು ನಂತರದಲ್ಲಿ ಅದನ್ನ ಕೋರ್ವೆಯಾಗಿ ನರ್ತಿಸುವಂತಹ ಒಂದು ಕ್ರಮ ಬಂದದ್ದಿರ್ಬೇಕು ಅಂತ ಅನಿಸುತ್ತೆ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ಕೇಳ್ತಾ ಇರ್ಬೋದಲ್ವಾ ನೀವು. ಇದೇನು ಜತಿ ಪ್ರತಿ ಸಲ ಸ್ವರಕ್ಕೂ ಅಂದ್ರೆ ಚರಣಗಳ ಒಂದೊಂದ್ ಚರಣಕ್ಕೂ ಬರುತ್ತಾ ಹಾಗಾದ್ರೆ ಅಂತ ಕೇಳಿದ್ರೆ ಅದಕ್ಕೂ ಒಂದು ನಿಯಮ ಇದೆ. ಜತಿಗಳ ಛಂದಸ್ಸು ಮತ್ತು ಅಕ್ಷರ ಪ್ರಮಾಣ ಸ್ವರಗಳ ಛಂದಸ್ಸು ಅಕ್ಷರ ಪ್ರಮಾಣ ಅಂದ್ರೆ ಸ್ವರಗಳ ಛಂದಸ್ಸಿಗೆ ಸಮಾನಾಂತರವಾಗಿರ್ಬೇಕು ಅನ್ನೋದು ನಿಯಮ. ಅಂದ್ರೆ ಜತಿಗಳು ಹೇಗಿರುತ್ತೋ ಸ್ವರವು ಹಾಗೆ ಇರ್ಬೇಕು. ಜತಿಯ ಛಂದೋಬದ್ಧತೆಯನ್ನ ಸ್ವರ ಅನುಸರಿಸುತ್ತೆ. ಹಾಗಿದ್ರೆ ಸ್ವರ ಹೇಗಿರುತ್ತೋ ಜತಿ ಕೂಡ ಹಾಗೆ ಇರ್ಬೇಕಲ್ವಾ. ಸ್ವರದ ಛಂದಸ್ಸನ್ನ ಜತಿ ಅನುಸರಿಸುವಂತೆ ಇರಬೇಕು. ಅಂದ್ರೆ ಯಾವ್ದಾದ್ರೂ ತತ್ಕಾರ ಎಷ್ಟು ದೀರ್ಘವಾಗಿರುತ್ತೋ ತಾ ಕಿಟ್ಟ ಅಂತಿದ್ರೆ ಸಾ ರಿ ಗ ಅನ್ನುವ ಥರದಲ್ಲಿ ಇರ್ಬೇಕದು. ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು. ತತ್ಕಾರ ಎಷ್ಟು ದೀರ್ಘವಾಗಿರುತ್ತೋ ಅಷ್ಟೇ ಸ್ವರವೂ ಇರಬೇಕು. ಹೀಗಿರುವುದಕ್ಕೆ ಇದನ್ನ ಯಥಾಕ್ಷರ ಪ್ರಬಂಧ ಅಂತ ಕರೀತಾರೆ. ಸ್ವರಜತಿ ಆಗಿರ್ಲಿ ಜೊತೆ ಸ್ವರವೇ ಆಗಿರ್ಲಿ ಇದನ್ನ ಯಥಾಕ್ಷರ ಪ್ರಬಂಧ ಅಂತ ಕರೀತಾರೆ. ಸಾಮಾನ್ಯವಾಗಿ ಇದನ್ನ ಮಾಡ್ತಾ ಇದ್ರು ಅಂತ ಗೊತ್ತಾಗತ್ತೆ. ಹಾಗಾಗಿ ಒಂದೊಂದು ಸ್ವರಖಂಡದ ನಂತರವೂ ಕೂಡ ಪುಟ್ಟದಾದಂತಹ ಜತಿ ಸಂಯೋಜನೆ ಇರೋ ಕಾರಣಕ್ಕೆ ಅದು ಜತಿ ಸ್ವರ ಅನ್ನುವಂತ ಹೆಸರು ಬಂದದ್ದು ಅಂತ ನಮ್ಗೆ ಕೆಲವು ದಾಖಲೆಗಳಿಂದ ಗೊತ್ತಾಗತ್ತೆ. ಹಾಗಾಗಿ ಈಗ ನಾವು ಸಾಮಾನ್ಯವಾಗಿ ಜತಿಸ್ವರಕ್ಕೋ ಅಥವಾ ಸ್ವರ ಜೊತೆಗೋ ಸಾಹಿತ್ಯ ಇದ್ರೆ ಹೇಗೆ ಹಾಡ್ತೀವಿ? ಸರಿಗ ಪರವೇಣು ಅದು ಸ್ವರಾಕ್ಷರಗಳಿಗೆ ಹೊಂದಿ ಬರುತ್ತಲ್ವಾ. ಅಂದ್ರೆ ಸ್ವರದ ಛಂದೋಗತಿಯನ್ನೇ ಸಾಹಿತ್ಯವು ಅನುಸರಿಸಿರುತ್ತೆ. ಯಾಕವಿ ಹೀಗ್ ಮಾಡಿರ್ತಾರೆ ಹೇಳಿ? ಯಾಕೆ ಅಂತಂದ್ರೆ ಈ ತರ ವಾಗ್ಯಕಾರರು ಮಾಡಿದ್ರೆ ಅದರ ಛಂದೋ ವಿನ್ಯಾಸವನ್ನ ನಮಗ್ ಮನಸ್ಸಿಗೆ ಬಂದ ಹಂಗ ಹಾಡಕ್ಕಾಗಲ್ಲ. ಅದಕ್ಕೊಂದು ಬದ್ಧತೆ ಇರುತ್ತೆ, ಶಿಸ್ತಿರುತ್ತೆ, ಆ ಭಂಗ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಮಾಡಿರ್ತಾರೆ. ಇದೇ ಥರದಲ್ಲೇ ಜತಿಗಳು ಇರ್ಬೇಕು ಅನ್ನುವಂಥದ್ದು ನಮಗೆ ಕೆಲವು ಒಂದು ದಾಖಲೆಗಳಿಂದ ತಿಳಿದು ಬರುತ್ತೆ. ಆದ್ರೆ ಈಗಿನ ಜತಿಸ್ವರಗಳಲ್ಲಿ ಆ ಪರಿಪಾಠ ಇಲ್ಲ. ಬಹುಶಃ ಈ ತರದ ಒಂದು ವಿದ್ಯಮಾನ ಕಳೆದ ಶತಮಾನದ ಮಧ್ಯಭಾಗದಲ್ಲಿ ಬಂದಿದ್ದಿರ್ಬೇಕು ಅಂತಲೂ ಅನ್ಸುತ್ತೆ. ಹೀಗೆ ಜತಿ ಮತ್ತು ಸ್ವರ ಎರಡೂ ಕೂಡ ಪರಸ್ಪರ ಅದ್ರ ಛಂದೋ ನಿಯಮಕ್ಕೆ ಇದು ಬದ್ಧವಾಗಿರ್ಬೇಕು ಅಂತ ಅಂದ್ಮೇಲೆ ನರ್ತನ ಕೂಡ ಹಾಗೆ ಇರ್ಬೇಕಲ್ವಾ, ಅದರ ಲಯಕ್ಕೆ ಹೊಂದಾಣಿಕೆ ಆಗಿರ್ಬೇಕಲ್ವಾ. ಹಾಗಾಗಿನೇ ಬಹಳಷ್ಟು ವಿದ್ವಾಂಸರು ಸತ್ಯನಾರಾಯಣ ಅವರಾಗಿರ್ಲಿ, ರಾಘವನ್ ಅವರಾಗಿರ್ಲಿ, ಇವರೆಲ್ಲರೂ ಕೂಡ ಗಮನಿಸ್ಕೊಂಡು ಏನ್ ಹೇಳ್ತಾರೆ ಅಂತಂದ್ರೆ ಜತಿಸ್ವರದ ಛಂದೋಬಂಧವನ್ನ ಗಮನಿಸಿಕೊಂಡಂತೆಯೇ ಜತಿ ವೈವಿಧ್ಯವನ್ನ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿನೇ ಮೊದಲಿಗೆ ರಾಗದಲ್ಲಿ ಜತಿಯನ್ನ ಹಾಡ್ತಾ ಇದ್ರು ಅನ್ನೋದು ಕೂಡ ನಮಗ್ ಗೊತ್ತಾಗತ್ತೆ. ಅದ್ರ ಕಂಟಿನ್ಯೂಟಿ ಇದೆಯೋ ಇಲ್ಲೋ ಅಂತ ಗಮನಿಸ್ಕೊಳ್ಳೋದಕ್ಕೂ ಕೂಡ ನಾನು ಒಂದಷ್ಟು ಜತಿಸ್ವರಗಳನ್ನ ಇದೇ ಪ್ಯಾಟರ್ನ್ ಅಲ್ಲೇ ಕಲ್ತಿದ್ದೀನಿ. ಅಂದ್ರೆ ಆ ಜತಿಗಳನ್ನ ರಾಗದಲ್ಲಿ ಹಾಡುವಂತಹ ಪ್ರಯುಕ್ತಿ ಇತ್ತು ಅಂತ ನಮಗ್ ಗೊತ್ತಾಗತ್ತೆ. ಇದನ್ನ ನಾವು ಸಸ್ವರ ಪಾಠ ಅಂತ ಕರಿತೀವಿ. ಅದೇ ರಾಗ ಇಲ್ಲದೆ ಹಾಡೋದನ್ನ ಅಸ್ವರ ಪಾಠ ಅಂತ ಕರಿತೀವಿ. ಪಾಠ, ಅಸ್ವರ ಪಾಠ, ಸಸ್ವರ ಪಾಠ. ಈಗ ಸಾಮಾನ್ಯವಾಗಿ ರಾಗ ಇಲ್ಲದೆ ಹಾಡುವಂಥದ್ದೇ ನಾವೆಲ್ಲರೂ ಕೂಡ ಗಮನಿಸ್ಕೊಂಡು ಬಂದಿದ್ದೀವಿ. ಈ ಹೊತ್ತಿಗೆ ನಾವು ಮಾಡ್ತಾ ಇರುವಂತಹ ಬಹುತೇಕ ಜತಿಸ್ವರಗಳಲ್ಲೂ ಕೂಡ ಅದೆಲ್ಲವೂ ಪ್ರಾಥಮಿಕವಾಗಿರುವಂತಹ ಬೇಸಿಕ್ ಪಠ್ಯ ಅಂತ ಆ ಥರದ ಪ್ಯಾಟರ್ನ್ ಅಲ್ಲಿ ಇರುವಂಥವು. ಇದ್ರಲ್ಲಿ ಸಾಮಾನ್ಯವಾಗಿ ಸ್ವರದ ಛಂದಸ್ಸನ್ನ ಜತಿಯ ಛಂದಸ್ಸನ್ನ ಸ್ವರವಾಗ್ಲಿ ಅನುಸರಿಸದೇ ಇರೋದೇ ಕಂಡು ಬರುತ್ತೆ. ಹಾಗಂತ ತಾಳ ತಪ್ಪೋದಿಲ್ಲ, ಆದ್ರೆ ಲಯದಲ್ಲಿ ವ್ಯತ್ಯಾಸ ಆಗೋದನ್ನ ನಾವು ಗಮನಿಸಬಹುದು. ಅಂದ್ರೆ ಸ್ವರಗಳ ಶಬ್ದೋಚ್ಚಾರಣೆ 4 ಮಾತ್ರೆ ಕಾಲದಲ್ಲಿದ್ರೆ ಜತಿ ಮಾತ್ರ ತ್ರಿಶ್ರ ಆಗಿರ್ಬೋದು, ಖಂಡ ಆಗಿರ್ಬೋದು, ಮಿಶ್ರ ಆಗಿರ್ಬೋದು, ಸಂಕೀರ್ಣ ಆಗಿರ್ಬೋದು ಅಂತ ಓಡ್ತಾ ಇರುತ್ತೆ. ಈ ಛಂದೋಲಯದ ವ್ಯತ್ಯಾಸ ಕಾಣಬಾರ್ದಲ್ವಾ. ಅದಕ್ಕೆ ಏನ್ ಮಾಡ್ತಾ ಇತ್ತಂದ್ರೆ ಸ್ವರಕ್ಕೂ ಜತಿಯ ನಡುವೆಗೂ ತಳಂಗು ತಕ ದಿಕ್ಕು ತಕ ತದಿಗಿಣ ತಮೋಂಟ್ಲೋ ಈ ತರ ಏನಾದ್ರೂ ಕೊಂಡಿ ತರ ನಾವು ಒಂದು ಪಾಠಾಕ್ಷರದ ಒಂದು ಸಮುಚ್ಚಯವನ್ನ ಜೋಡಿಸ್ಕೊಂಡಿರ್ತೀವಿ. ಆಗ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ತರ ಈ ಕೊಂಡಿ ಇದೆ ಅಲ್ಲ, ಒಂದ್ ಸೊಲ್ಕಟ್ಟಿದೆ ಅಲ್ಲ, ಅದು ಯಾವಾಗಿಂದ ಬಂತು ಅಂತ ನಮಗ್ ಗೊತ್ತಾಗಲ್ಲ. ಆದ್ರೆ ಕೆಲವೊಂದು ಪ್ರಾಚೀನವಾದ ಜತಿಸ್ವರಗಳಲ್ಲಿ ಈ ತರದ ಫಾರ್ಮ್ಯಾಟ್ ಇರ್ಲಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಿದ್ದು ಕೂಡ ಕೆಲವರು ಅನುಪಲ್ಲವಿ ಮತ್ತು ಚರಣ ಸ್ವರಗಳಲ್ಲಿ ನರ್ತನ ಅನ್ನುವಂಥದ್ದು ಸ್ವರದ ಭಾವ ಮತ್ತು ನಡೆಯನ್ನ ಅನುಸರಿಸಬೇಕು ಅನ್ನುವಂಥ ಪದ್ಧತಿಯನ್ನ ಈ ಹೊತ್ತಿಗೂ ನಿರ್ವಹಿಸಿಕೊಂಡು ಕೆಲವರು ಬರ್ತಾರೆ. ಈ ಹೊತ್ತಿಗೆ ಜತಿ ಅನ್ನೋದು ಒಂದಾಗಿದೆ.
ಅಲ್ವಾ? ಮತ್ತು ಎಷ್ಟೋ ಸಲ ಏನ್ ಮಾಡ್ತೀವಿ, ಆ ಜತಿಸ್ವರದಿಂದ ತಂದ್ಬಿಟ್ಟು ಈ ಜತಿಸ್ವರಕ್ಕೆ ಕಾಪಿ ಪೇಸ್ಟ್ ಮಾಡ್ಬಿಡ್ತೀವಿ ಜತಿಗಳನ್ನ. ಯಾಕೆ ಬೇಕಲ್ವಾ ಈ ಸೋಮಾರಿತನ? ಬೇಡ, ಚೆನ್ನಾಗಿರಲ್ಲ ಅದು. ಒಂದೇ ತಾಳದ ಬೇರೆ ಬೇರೆ ರಾಗದಲ್ಲಿರೋ ಜತಿಸ್ವರಕ್ಕೆ ಒಂದೇ ರೀತಿಯ ಜತಿ ಕೋರ್ವೆಗಳನ್ನ ಹೊಂದಿಸಿದ್ರೆ ನಿಜ ಹೇಳಿ ಬೋರ್ ಆಗಲ್ವಾ? ಅದಕ್ಕೆ ನೋಡಿ, ಜತಿಸ್ವರ ಅಂತಂದ್ರೆ ಬರ್ತಾ 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 ಮೇನ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಲ್ಲಿ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಅದು ಮರೆಗೆ ಸರಿದು ಹೋಗಿದೆ. ಬದಲಾಗಿ ರಂಗಪ್ರವೇಶನೋ ಅಥವಾ ಯಾವ್ದಾದ್ರು ವಾರ್ಷಿಕೋತ್ಸವ ಕಾರ್ಯಕ್ರಮಗಳಲ್ಲಿ ಮಾತ್ರ ನಾವು ಅದನ್ನ ಕಾಣ್ತೀವಿ. ಅದನ್ನ ಬಿಟ್ರೆ ಮುಖ್ಯವಾಗಿರುವಂತಹ ನೃತ್ಯ ಪ್ರದರ್ಶನಗಳಲ್ಲಿ ಜತಿಸ್ವರ ಕಾಣೋದಕ್ಕೆ ಸಿಗಲ್ಲ ಅಂತ ಹೋಗಿದೆ. ಯಾಕೆಂದ್ರೆ ಬೋರ್ ಆಗ್ತಾ ಇದೆ ಅಂತ, ಅಲ್ವಾ? ಗೊತ್ತಾಯ್ತಲ್ಲ ನರ್ತನ ವಿನ್ಯಾಸ ಎಷ್ಟು ಕಷ್ಟ ಅಂತ. ಸುಮ್ಮನೆ ಯಾವುದೋ ಒಂದಷ್ಟು ಅಡವುಗಳನ್ನ ಹೆಣೆಯೋದಲ್ಲ. ಗಾಯನ ಕ್ರಮ ಹೇಗಿದ್ಯೋ, ಆ ಸ್ವರದ ಸಂಯೋಜನೆ ಹೇಗಿದ್ಯೋ ಅದಕ್ಕೆ ತಕ್ಕ ಹಾಗಿರ್ಬೇಕು. ಅದರಲ್ಲಿ ಯಾವ ತರದ ಏನು ಧೃತವೋ ಮಂದ್ರವೋ ಅಥವಾ ಇದಕ್ ಹೋಗ್ತಾ ಇದೆಯೋ, ಅಂದ್ರೆ ಮಂದ್ರಕ್ಕೋ ತಾರಕ್ಕೋ ಹೋಗ್ತಾ ಇದೆಯೋ, ಆ ಪ್ಯಾಟ್ರನ್ ಅಲ್ಲಿ ಉದ್ಧತ ಅಥವಾ ಮಧುರ ಶೈಲಿಯ ಒಂದು ಅಭಿವ್ಯಕ್ತಿ ಬರೋ ತರದಲ್ಲಿ ಅದನ್ನ ಹೆಣಿಬೇಕಾಗತ್ತೆ. ಆ ಸ್ವರಗಳ ಗತಿ ಹೇಗ್ ಹೋಗ್ತಾ ಇದೆ, ಆ ಸ್ವರಗಳ ನಡುವಿನ ದೂರ ಎಷ್ಟಿದೆ, ಅದ್ರ ಒಳಗಡೆ ಅಡಗಿರುವಂತಹ ಛಂದಸ್ಸು ಯಾವ ತರ ಪ್ಯಾಟರ್ನ್ ಅಲ್ಲಿ ಇದೆ, ತಾಳದ ಅಕ್ಷರ ಕಾಲಗತಿ ಹೇಗಿದೆ, ಗಮಕದ ರೀತಿ ಹೇಗಿದೆ, ಎಲ್ಲಾ ಔಚಿತ್ಯಗಳನ್ನ ಗಮನಿಸ್ಕೊಂಡು ಅಡವುಗಳನ್ನ ಸಂಯೋಜನೆ ಮಾಡಿ ಆಂಗಿಕ ಹಾಕಬೇಕು. ಇದಕ್ಕೆ ಏನ್ ಪುರಾವೆ ಅಂತಂತೀರಾ? ಡಾಕ್ಟರ್ ವಿ ರಾಘವನ್ ಹೇಳ್ತಾರೆ, ಕಂದಪ್ಪ ಮತ್ತು ಗಣೇಶನ್ ಅನ್ನುವಂತಹ ಆಚಾರ್ಯರು ಆ ಅಡವುಗಳನ್ನ ಜತಿಸ್ವರಕ್ಕೆ ಬಳಸ್ತಾ ಇದ್ದಂತಹ ಅಡವುಗಳನ್ನ ಸ್ವರಕ್ಕೆ ಅನುಗುಣವಾಗಿ ರಚಿಸ್ತಾ ಇದ್ರು ಅಂತ ಅವರ ಅಧ್ಯಯನದ ಪುಸ್ತಕದಿಂದಲೇ ನಾನು ಗುರ್ತಿಸ್ಕೊಂಡಿದ್ದೇನೆ. ಇಲ್ಲಿದ್ರೆ ಏನಾಗತ್ತೆ, ಸಾಮಾನ್ಯವಾಗಿ ಜತಿಸ್ವರ ಅನ್ನೋದು ಅಲ್ಲಿಂದ ತೆಗೆದು ಇಲ್ಲಿಗೆ ಜತಿಯನ್ನು ಕೂರಿಸೋದು, ಕೇವಲ ಕಸರತ್ತು ಮಾಡೋದು. ಒಂದಷ್ಟು ಅವ್ರ ಸ್ವರ ಅವ್ರ ಪಾಡಿಗೆ ಅವ್ರು ಹಾಡ್ತಾ ಇರ್ತಾರೆ, ನಾವು ನಮ್ಮ ಪಾಡಿಗೆ ಆಂಗಿಕ ಅಭಿನಯ ಮಾಡ್ತಾ ಇರ್ತೀವಿ. ಅದರ ಅಂತರಾರ್ಥ ಏನು? ಮುಖ್ಯವಾಗಿ ಗೀತಕ್ಕೆ ತಕ್ಕದ ಹಾಗೆ ನಮ್ಮ ದೇಹದ ಆಂಗಿಕ ಅಭಿನಯ ನುಡಿಬೇಕು ಅಂತ. ಅದೇ ಮರೆಯಾಗ್ತಾ ಹೋದ್ರೆ ಬೋರ್ ಹೊಡೆಯದೇ ಇರುತ್ತಾ? ಒಟ್ನಲ್ಲಿ ಜತಿಸ್ವರದ ಸ್ವರಗಳಿಗೆ ತಕ್ಕ ಹಾಗೆ ಮಿಡಿಯೋ ತರ ನಮ್ಮ ದೇಹವನ್ನ ನಾವು ರೂಪಿಸ್ಕೋಬೇಕು. ಅದು ನಮ್ಮ ಪ್ರತಿಭೆಯೂ ಹೌದು, ಸಂಗೀತವನ್ನ ಗಮನಿಸ್ಕೊಂಡಿದೀವಿ ಅನ್ನೋದಕ್ಕೆ ಪ್ರೂಫು ಹೌದು, ಹಾಗೇನೆ ನಮ್ಮ ಪರಂಪರೆಗೆ ನಾವು ಕೊಡುವಂತಹ ಶ್ರದ್ಧೆಯ ಒಂದು ಅಭಿವ್ಯಕ್ತಿಯೂ ಹೌದು. ಒಟ್ನಲ್ಲಿ ಈ ಪಾಠವನ್ನ ಮುಗಿಸೋಣವಾ? ಇದೊಂದು ಗೇಯ ಪ್ರಬಂಧ, ನೃತ್ಯ ಪದ್ಧತಿಗೆ ಅನುವಾಗುವಂತೆ ವ್ಯವಸ್ಥೆ ಮಾಡಿರುವಂತಹ ನೃತ್ಯ ಪ್ರಬಂಧವೂ ಆಗಿದೆ. ನರ್ತನ ಅನ್ನುವಂಥದ್ದು ಸಂಗೀತ ವ್ಯವಸ್ಥೆಯನ್ನ ಅನುಸರಿಸಿ ನಡಿಬೇಕು ಅನ್ನುವಂತಹ ಅನಿವಾರ್ಯತೆಯನ್ನ ಪರಿಚಯ ಮಾಡಿಸ್ಬೇಕು ಅಂತಲೇ ತಂಜಾವೂರು ಸಹೋದರರು ಇದನ್ನ ರೂಪಿಸಿದ್ದಾರೆ. ಇದನ್ನ ಸಾಧಿಸ್ಬೇಕು ಅಂತಂದ್ರೆ ಜತಿಯು ಸ್ವರವು ನಮ್ದೇ ಬೇರೆ ಧ್ರುವ, ನಿಮ್ದೇ ಬೇರೆ, ನಮ್ದು ಉತ್ತರ ನಿಮ್ದು ದಕ್ಷಿಣ ಅನ್ನೋ ಥರದಲ್ಲಿ ಆಗಬಾರದು. ಬದಲಾಗಿ ಯಥಾಕ್ಷರ ಪ್ರಬಂಧವನ್ನ ಪೋಷಿಸುವಂತೆ ಮಾಡಿದ್ರೆ ಆ ಸ್ವರದ ನರ್ತನ ಅನ್ನುವಂತಹ ಒಂದು ಚೆಲುವು ಈಡೇರುತ್ತೆ. ಇಲ್ಲಿದ್ರೆ ಏನಾಗುತ್ತೆ, ಒಂದಷ್ಟು ಸ್ವರಗಳಿಗೆ ಅಡವುಗಳನ್ನ ಹೊಂದಿಸೋದೇ ಕೆಲಸ, ಜತಿಸ್ವರದ ಕೊರಿಯೋಗ್ರಫಿ ಅಂತ ಅನಿಸ್ಬಿಡತ್ತೆ. ಕ್ರಮೇಣ ಜತಿಸ್ವರ ಬೋರ್ ಆಗ್ಬಿಡತ್ತೆ, ಅಲ್ವಾ? ಒಂದಂತೂ ಹೇಳ್ತೇನೆ, ಈ ಸಾಹಿತ್ಯ ಅಭಿನಯ ಅಂತ ಹೇಳಿದ ತಕ್ಷಣ ನಮಗೆ ಶೃಂಗಾರ, ವೀರ ಮೊದಲಾದವುಗಳ ರಸಗಳ ಪರಿಚಯ ಆಗತ್ತೆ, ಅಲ್ವಾ? ನೃತ್ಯದಲ್ಲಿ ಆ ಥರದ ರಸದ ಅನುಭವ ಆಗತ್ತಾ? ಇಲ್ಲ ಅಲ್ವಾ? ಹಾಗಿದ್ದು ನಮಗೆ ಆಸ್ವಾದನೆ, ವಾವ್ ಏನ್ ಚೆನ್ನಾಗಿದೆ ಅಂತ ನಾವು ಅನುಭವಿಸ್ತೀವಲ್ವಾ? ಅದೂ ಕೂಡ ರಸವೇ, ಆಸ್ವಾದನೆ. ಆ ರಸದ ಅನುಭವ ಆಗ್ಬೇಕು ಅಂತಂದ್ರೆ ಅದರ ಸಂಯೋಜನೆಯಲ್ಲಿ ತುಂಬಾ ಒಳ್ಳೆಯದಾದಂತಹ ಪರಂಪರೆಯ ಮೇಲಿನ ಪ್ರೀತಿಯಿಂದ ಬಂದಿರುವಂತಹ ಒಂದು ವಿನ್ಯಾಸ ಇರಬೇಕು. ಅನವಶ್ಯಕವಾಗಿರುವಂತಹ ಏನೋ ಒಂದು ಹೊಸ್ತು ಮಾಡ್ಬಿಡ್ತೀನಿ ಅನ್ನುವಂತಹ ಆಕರ್ಷಣೆ ತರಬೇಕು ಅಂತ ಹೇಳಲ್ಲ, ಬದಲಾಗಿ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲೂ ಜತಿಸ್ವರ ಆದ್ರೆ ಗೀತದ ಪದ್ಧತಿಗೆ ಅನುಗುಣವಾದಂತಹ ನೃತ್ಯ ಬೆಳಿಬೇಕು. ನೃತ್ಯಕ್ಕೆ ಮುಖ್ಯ ವಿಭಾವ ಅದು ಗೀತವಾಗಿರ್ಬೇಕು. ಇದಕ್ಕೇನು ದಾರಿ ಅಂತಂದ್ರೆ ಸಂಗೀತವನ್ನ ಸರಿಯಾಗಿ ಅಭ್ಯಾಸ ಮಾಡಿ ಅದ್ರ ಬಗ್ಗೆ ಆಳವಾದ ತಿಳುವಳಿಕೆ ಪಡೆಯುವಂಥದ್ದು, ಜೊತೆಗೆ ಈ ಮುಖಜಾಭಿನಯ ಸಹಿತ ಉಳಿದ ಅಂಗೋಪಾಂಗಗಳ ಸಮನ್ವಯವನ್ನ ಮಾಡುವಂಥದ್ದು, ಒಂದಷ್ಟು ಉತ್ಸಾಹ ಇರಬೇಕು ಜೊತೆಗೆ. ಹಾಗಿದ್ರೆ ನೃತ್ಯದ ಮೂಲಕ ರಸದರ್ಶನ ಖಂಡಿತ ಆಗತ್ತೆ. ಸರಿ, ಸಿಗೋಣವಾ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿವರಗಳ ಜೊತೆಗೆ ಹೊಸ ನೃತ್ಯ ಬಂಧದ ಬಗ್ಗೆ ಪರಿಚಯ ಮಾಡ್ತೀನಿ. ಅದು ಪೂರ್ವಾಂಗದ ದ್ವಿತೀಯ ಪಾದ. ಇಲ್ಲಿಗೆ ಭರತನಾಟ್ಯ ಪೂರ್ವಾಂಗದ ಪ್ರಥಮ ಪಾದ ಮುಗಿಯುತ್ತೆ.
ಅವಶ್ಯ ಬಿದ್ದಷ್ಟು ಬರೀರಿ, ಹೆಚ್ಚಿನ ವಿವರಗಳನ್ನ ಇಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಸರಿ, ಸಿಗೋಣ. ನಮಸ್ಕಾರ.